यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಭಾಗವತ ತೃತೀಯ ಸ್ಕಂದ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮದ್ ಭಾಗವತ ತೃತೀಯ ಸ್ಕಂದದ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೆ. ಇದನ್ನು ಆರಂಭ ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಶೀತವನ್ನು ನಾನೇ ಬೈಕೊಂಡು ಆರಂಭ ಮಾಡ್ತಾ ಇದ್ದೇನೆ. ಶ್ರೀಮದ್ ಭಾಗವತದ ತೃತೀಯ ಸ್ಕಂದ ಆರಂಭ ಆಗುವುದು ವಿದುರನ ತೀರ್ಥಯಾತ್ರೆಯಿಂದ ಆರಂಭ ಆಗುತ್ತೆ. ವಿದುರ ಏನು ನಡೆಯುತ್ತೆ ಅಂದರೆ ಅವನು ತೀರ್ಥಯಾತ್ರೆಗೆ ಹೊರಡ್ತಾನೆ. ಕೆಲವೊಮ್ಮೆ ಮನೆಯಲ್ಲಿ ನಡೆಯುವ ಸಮಸ್ಯೆಗಳು ಕೂಡ ಒಳ್ಳೆಯ ತೀರ್ಥಯಾತ್ರೆಗೆ ಕಾರಣ ಆಗತ್ತಂತೆ. ಅದಕ್ಕೆ ವಿದುರ ಒಳ್ಳೆಯ ದೃಷ್ಟಾಂತ. ಮನೆಯಲ್ಲಿ ಗಲಾಟೆಗಳಾಗ್ತಿರಬೇಕು, ಏನೋ ಒಂದು ಸಮಸ್ಯೆಗಳು ಬರ್ತಿರಬೇಕು. ಆಗಲಾದರೂ ಮನುಷ್ಯನಿಗೆ ಸಾಕಪ್ಪ ಈ ಸಂಸಾರ, ಇನ್ನಾದರೂ ಒಂದು ತೀರ್ಥಯಾತ್ರೆಗೆ ಹೋಗೋಣ ಅಂತ ಅನಿಸಿ ಆದರೂ ಹೋಗ್ತಾನಂತ. ಹಾಗೆ ಏವಮೇತತ್ಪುರ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಯತ್ ಯದಾ ತ್ವಯಂ ಮಂತ್ರಕೃತ್ ಓ ಭಗವಾನ್ ಅಖಿಲೇಶ್ವರಃ ಪೌರವೇಂದ್ರಪುರಂ ಹಿತ್ವಾ ಪ್ರವಿವೇಶಾತ್ಮಸಾತ್ಕೃತಂ. ಈ ಕೃಷ್ಣ ಪರಮಾತ್ಮ ಹಿಂದೆ ಏನು ಕೇಳಿರ್ತಾನೆ ಅಂದರೆ ಭಾಗವತದಲ್ಲಿ ಈ ಕೃಷ್ಣ ಸಂಧಾನಕ್ಕೆ ಅಂತ ಹೋದ. ಅದು ಪಾಂಡವರಿಗೋಸ್ಕರವಾಗಿ, ಅಂದರೆ ಪಾಂಡವರು ಅಂದರೆ ನಮ್ಮ ತಾತಂದರು ಅಂತ ಯಾರು ಪರೀಕ್ಷಿತ ಹೇಳ್ತಾ ಇರೋದು, ನಮ್ಮ ಅಜ್ಜಂದಿರು, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವನು ಹಸ್ತಿನಾವತಿಗೆ ಹೋಗ್ತಾನೆ. ಕೃಷ್ಣ ಹಸ್ತಿನಾವತಿಗೆ ಹೋಗಿ ಅಲ್ಲಿ ಸಂಧಾನವನ್ನು ಮಾಡಲಿಕ್ಕೆ ಹೋದಂಥ ಕೃಷ್ಣ ವಿಫಲನಾಗ್ತಾನೆ. ಕೃಷ್ಣ ವಿಫಲನಾಗಿ ಅವನು ವಾಪಸ್ ಬರ್ತಾನೆ. ಆಗ ವಿದುರ ತೀರ್ಥಯಾತ್ರೆಯನ್ನು ಹೋಗಬೇಕು ಅಂತ ಹೊರಟ ಅಂತ ಹೇಳ್ತಾನೆ. ಅಂದರೆ ತನ್ನ ಅರಮನೆಯನ್ನು ತೊರೆದು ವಿದುರ ಕಾಡಿಗೆ ಹೋಗಬೇಕು ಅಂತ ಹೊರಟ. ಈ ವಿಷಯಗಳೆಲ್ಲವೂ ಕೂಡ ಏನು ಅಂತಂದರೆ ಮೈತ್ರೇಯರಿಗೆ ಮತ್ತು ವಿದುರನಿಗೆ ಸಂವಾದ ನಡೆಯುತ್ತೆ. ಮೈತ್ರೇಯ ವಿದುರರಿಗೆ ಸಂವಾದ ನಡೆದಾಗ ಎಲ್ಲ ಘಟನೆಗಳು ಬರ್ತಾರೆ. ಕುತ್ರಕ್ಷತ್ತು ಭಗವತ ಮೈತ್ರೇಯೇಣ ಸಮಾಗಮಃ. ಇದು ವಿದುರ ಮೈತ್ರೇಯರಿಗೆ ಸಂವಾದ ನಡೆಯಿತು ಅಂತ ಹೇಳುವಾಗ ಎಲ್ಲಿ ನಡೆಯಿತು, ಹೇಗೆ ನಡೆಯಿತು, ಅವರಿಬ್ಬರು ಭೇಟಿ ಏನು ಬಂತು, ಯಾವ ರೀತಿ ನಡೀತು ಅಂತ ಎಲ್ಲ ಕೇಳ್ತಾರೆ. ಏನಾಯಿತು ಅಂತಂದರೆ ಕೃಷ್ಣ ಮೊದಲಿಗೆ ಸಂಧಾನಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಸಂಧಾನಕ್ಕೆ ಅಂತ ಹೋದಾಗ ದುರ್ಯೋಧನ ಅವನು ಹೇಳ್ತಾನೆ, ಪಾಂಡವರಿಗೆ 5 ಗ್ರಾಮಗಳನ್ನು ಕೊಡು ಅಂತಂದರೆ 5 ಗ್ರಾಮ ಅಲ್ಲ, 1 ಗ್ರಾಮ ಅಲ್ಲ, 1 ಸೂಜಿಯಷ್ಟು ಕೂಡ ಜಾಗ ಕೊಡೋದಿಲ್ಲ ನಾನು ಅಂತ ಹೇಳಿದ. 1 ಸೂಜಿಯಷ್ಟು ಜಾಗ ಕೊಡೋದಿಲ್ಲ ಅಂತ ಕೃಷ್ಣನಿಗೆ ಹೇಳಿ ಕಳಿಸಿದ. ಆ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಅಲ್ಲೂ ಒಂದು ಅಚ್ಚರಿಯನ್ನು ಮೆರೆದಿದ್ದಾನೆ. ಕೃಷ್ಣ ನೋಡಿ ಎಲ್ಲ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಹೋದಂಥ ಕೃಷ್ಣನೂ ಕೂಡ
ಹಸ್ತಿನಾವತಿ ಕೃಷ್ಣ ಬರ್ತಾ ಇದ್ದಾನೆ ಎಂದಾಗ ಏನಾಯ್ತಂತೆ, ದುರ್ಯೋಧನ ಅಂದುಕೊಂಡ ಕೃಷ್ಣ ಬಂದ ಅಂದರೆ ಅವನನ್ನು ಮೆಚ್ಚಿಸಿಬಿಡಬೇಕು ಅಂತ. ಅವನನ್ನು ಮೆಚ್ಚಿಸಬೇಕು ಅಂತ ಈ ದುರ್ಯೋಧನ ಏನು ಮಾಡ್ತಿದ್ದಂತೆ, ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆದದ್ದು ಹೇಗೆ ಅಂತಂದರೆ, ಏನಾದರೂ ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊಟ್ಟು ಸೆಳೆದು ಬಿಡ್ತಾನೆ. ಆ ಅಯೋಗ್ಯ ಹೀಗೆ ಮಾಡೋದು, ಕೊಟ್ಟು ಸೆಳೀತಿದ್ದಂತ ಅವನು. ಅದಕ್ಕೆ ದೃಷ್ಟಾಂತವೇ ಯಾರು ಅಂತಂದರೆ ಶಲ್ಯ ಮಹಾರಾಜ. ಶಲ್ಯ ಈ ಯುದ್ಧ ನಡೆಯುತ್ತೆ, ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯುತ್ತೆ ಅನ್ನುವಾಗ ತನ್ನ ದೊಡ್ಡ ಸೈನ್ಯವನ್ನು ತಗೊಂಡು ಬರ್ತಾ ಇರ್ತಾನೆ. ಎಂಥ ದೊಡ್ಡ ಸೈನ್ಯ ಶಲ್ಯ. ಅವನು ಬರಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ದಾರಿಯಲ್ಲಿ ಒಂದು ಒಳ್ಳೆ ರೀತಿಯ ಊಟ ತಿಂಡಿ ಗಿಂಡಿ ಎಲ್ಲ ವ್ಯವಸ್ಥೆ ಮಾಡಿಟ್ಬಿಟ್ಟಿರ್ತಾನೆ ದುರ್ಯೋಧನ. ಒಳ್ಳೆ ಊಟ ತಿಂಡಿ ಗಿಂಡಿ ಎಲ್ಲ ವ್ಯವಸ್ಥೆ ಮಾಡಿಟ್ನಲ್ಲ, ಶಲ್ಯ ಬರ್ತಾ ಇದ್ದಂತೆ. ಬರಬೇಕಾದ್ರೆ ಅವನ ಕಡೆಯವ್ರಿಗೆಲ್ಲ ಆಯಾಸ ಆಗಿತ್ತು. ಬಂದು ಕೂಡಲೇ ತಂಪಾದ ಮಜ್ಜಿಗೆ ಕೊಟ್ಟರು, ಪಾನಕ ಕೊಟ್ಟರು, ಊಟ ಅಂತಂದರು, ಎಲ್ಲ ವ್ಯವಸ್ಥೆಯನ್ನು ಮಾಡಿದನು. ಎಲ್ಲ ತಿಂದಾದ ನಂತರ ದಾರಿಯಲ್ಲಿ ಹೋಗುವಾಗ ಇಂಥ ಒಂದು ವ್ಯವಸ್ಥೆ ಮಾಡಿದಾರಲ್ಲಪ್ಪ, ಯಾರೋ ಮಾರಾಯ ಮಾಡಿದ್ದು, ಅವನು ಸಿಕ್ಕರೆ ಅವ್ನು ಕೇಳಿದ್ದನ್ನು ಕೊಡ್ಬೇಕು ನಾನು ಅಂತ ಅನಿಸುತ್ತೆ ನೋಡು ಅಂದ್ಬಿಟ್ನಂತ. ಅವ್ನು ಕೇಳಿದ್ದನ್ನು ಕೊಡ್ತೀನಿ ಅಂದ್ಬಿಟ್ಟ ಇವನು. ಸುಮ್ಮನೆ ಅಂದರೆ ಆ ಹೊಟ್ಟೆ ತುಂಬಿದಾಗ ಬ್ರಾಹ್ಮಣರು ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಅವನು ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬಿದ ಕೂಡಲೇ ಈ ಮಾತು ಹೇಳಿಬಿಟ್ಟ ಶಲ್ಯ. ಹೇಳಿದ ಕೂಡಲೇ ಎಲ್ಲಿದ್ನು ಹಿಂದಿಂದ ಬಂದ್ಬಿಟ್ಟ ದುರ್ಯೋಧನ. ಬಂದು, ಶಲ್ಯ ಇನ್ನೇನಿಲ್ಲ, ನಾನೇ ಮಾಡಿದ್ದ ವ್ಯವಸ್ಥೆ, ನೀನು ಕೇಳಿದ್ದು ಕೊಡ್ತೀನಿ ಅಂತ ಹೇಳಿದಲ್ಲ, ಏನೂ ಬೇಡ, ಯುದ್ಧದಲ್ಲಿ ನೀನು ನನ್ನ ಪಕ್ಷಕ್ಕೆ ಬಂದ್ಬಿಡು, ನಿನ್ನ ಸೈನ್ಯ ನನ್ನ ಪಕ್ಷಕ್ಕೆ ಬರಲಿ ಅಂತಂದು. ಹೀಗೆ ಶಲ್ಯ ದುರ್ಯೋಧನ ಕಡೆಗೆ ಹೋಗಬೇಕಾಯಿತು. ಶಲ್ಯ ಇಂಥ ಸ್ಥಿತಿ, ಕರ್ಣನಿಗೆಲ್ಲ ಮತ್ತೆ ಸಾರಥ್ಯವನ್ನು ಮಾಡಬೇಕಾಯಿತು, ಇಂಥದ್ದೆಲ್ಲ ನಡೀತು. ಇದು ಅದರ ಕೊಟ್ಟು ತಗೊಳ್ತಾ ಇದ್ದ ಅವನು ದುರ್ಯೋಧನ, ಅವನ ಸ್ವಭಾವ. ಅದೇ ರೀತಿಯಲ್ಲಿ ಅಶ್ವತ್ಥಾಮಾಚಾರ್ಯರು ಎಲ್ಲರೂ ಹುಡುಗರು ಆಟ ಆಡ್ತಾ ಇದ್ರು. ಆಟ ಆಡ್ತಾ ಮಧ್ಯದಲ್ಲಿ ಇದ್ದಕ್ಕಿದ್ದಾಗ ಏನಾಗೋದಂತೆ, ಎಲ್ಲರೂ ಕೂಡ ಪಾಂಡವರು ಕೌರವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆಟ ಸಾಕಿ ಈಗ ಹಾಲು ಕುಡಿದು ಬರ್ತೀವಿ ಅಂತ ಹೋಗ್ತಿದ್ರಂತೆ. ಹಾಲು ಕುಡಿದು ಬರ್ತೀವಿ ಅಂತ ಹೋದಾಗ ಎಲ್ಲರೂ ಹಾಲು ಕುಡಿಲಿಕ್ಕೆ ಹೋಗೋರು. ಈ ಅಶ್ವತ್ಥಾಮಾಚಾರ್ಯವೇ ನಾನು ನಮ್ಮ ಮನೆಗೆ ಹೋಗಿ ಹಾಲು ಕುಡಿತೀನಿ. ಬಡವರು, ಒಂದು ಹಸು ಇಲ್ಲ ಕರು ಇಲ್ಲ ಏನಿಲ್ಲ ಅವ್ರ ಮನೆಯಲ್ಲಿ, ಆದರೂ ಹಾಲಿಲ್ಲಿ ಕುಡಿಬೇಕು. ಅವ್ರ ಅಮ್ಮ ಏನು ಮಾಡ್ತಿದ್ದಂತೆ, ಒಂದು ಹಿಟ್ಟನ್ನೇ ನೀರಲ್ಲಿ ಕದಡಿಬಿಟ್ಟು ಕೊಡ್ತಿದ್ಲಂತೆ, ಇದೇ ಹಾಲು ಕುಡಿ ಅಂತ ಹೇಳಿ ಕೊಡ್ತಿದ್ಲಂತೆ. ಅದನ್ನೇ ಕುಡಿತಿತ್ತು. ಆ ಅಶ್ವತ್ಥಾಮಾಚಾರಿಗೆ ಹಾಲು ಹೇಗಿರ್ತದೆ ಅಂತಲೇ ಗೊತ್ತಿಲ್ಲ, ಹಿಟ್ಟಿನ ನೀರನ್ನೇ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅವನು. ಇದೇ ಹಾಲು ಅಂತ ಕುಡಿತಿದ್ದ. ಒಂದು ದಿವಸ ಏನಾಯಿತು, ಆಟ ಆಡಿ ಎಲ್ಲರೂ ಹೋಗ್ತಾ ಇರಬೇಕಾದ್ರೆ ಅಶ್ವತ್ಥಾಮಾಚಾರ್ಯರು ಕೂಡ ನಾನು ಹಾಲು ಕುಡಿಲಿಕ್ಕೆ ಹೋಗ್ತೀನಿ ಅಂತ ಹೊರಟರು. ದುರ್ಯೋಧನ ತಡೆದಂತೆ. ದುರ್ಯೋಧನ ತಡೆದು ಹೇಳ್ದ, ಇವನು ದುರ್ಯೋಧನ ಯೋಚನೆ ಮಾಡಿದ, ಇವನ ಮನೇಲಿ ಒಂದು ಹಸು ಇಲ್ಲ ಕರು ಇಲ್ಲ ಏನಿಲ್ಲ, ಹಾಲು ಎಲ್ಲಿಂದ ಸಿಗುತ್ತೆ ಇವನಿಗೆ, ಏನೋ ನಡೀತಾ ಇದೆ, ನಿಲ್ಲು ಒಂದು ಸರ್ತೆ ನಾನೇ ಹಾಲು ಕುಡಿಸ್ಬೇಕು ಅಂತ. ನೀನು ಇಷ್ಟು ದಿವಸ ನಿಮ್ಮ ಮನೇಲಿ ಹಾಲು ಕುಡ್ದಿದ್ದು ಸಾಕು, ಇವತ್ತೊಂದು ದಿವಸ ನಮ್ಮ ಮನೇಲಿ ಕುಡಿಯುವಂತೆ ಬಾ ನೀನು ಅಂತ ಹೇಳಿದ. ಸರಿ ಅಂತ ಕರ್ಕೊಂಡು ಹೋಗಿ ಏನು ಮಾಡಿದ ಅಂದರೆ, ತಾನೇ ತನ್ನ ಕೈಯಾರೆ ಒಂದು ಲೋಟ ಹಾಲು ತಂದು ಕೊಟ್ಟ. ಒಂದು ಲೋಟ ಹಾಲು ತಂದು ಕೊಟ್ಟರೆ ಅಶ್ವತ್ಥಾಮಾಚಾರ್ಯರು ಕುಡಿದ್ರು ನೋಡಿ ಅವತ್ತು. ಅದು ಏನು ಕೊಟ್ಟಿದ್ನೋ ಅಯೋಗ್ಯ, ಹಾಲು ಕೊಟ್ಟಿದ್ನೋ, ಹಾಲಲ್ಲಿ ಕಲಿಯ ಆವೇಶವನ್ನೇ ಇಟ್ಟು ಕೊಟ್ಟಿದ್ನೋ ಅಥವಾ ಸುರಾಪಾನವೇ ಮಾಡಿಸ್ಬಿಟ್ಟಿದ್ನೋ, ಏನು ಮಾಡಿದ್ನೋ, ತಲೆಯೆಲ್ಲ ಕೆಟ್ಟೋಯ್ತು ಅವರಿಗೆ, ತಲೆಯೆಲ್ಲ ಕೆಟ್ಟೋಯ್ತು. ಕೊನೆ ಉಸಿರಿರೋ ತನಕಲೂ ಕೂಡ ನಿನ್ನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ನಿಂತ್ಬಿಟ್ರು ಅಶ್ವತ್ಥಾಮಾಚಾರ್ಯ. ಎಂಥ ವಿಚಿತ್ರ. ಹೀಗೆ ಕೊಟ್ಟು ಪಡ್ಕೊಳ್ಳುವಂಥ ವ್ಯಕ್ತಿತ್ವ ದುರ್ಯೋಧನನದ್ದಾಗಿತ್ತು. ಅದೇ ರೀತಿಯಲ್ಲಿ ಕೃಷ್ಣನೂ ಕೂಡ ಹಸ್ತಿನಾವತಿಗೆ ಬಂದಾಗ ಕೃಷ್ಣನನ್ನು ಕೂಡ ಇದೇ ರೀತಿಯಲ್ಲಿ ಒಳ್ಳೆ ಊಟ ಗೀಟ ಮಾಡಿಸಿ ಭರ್ಜರಿ ವ್ಯವಸ್ಥೆ ಮಾಡಿಬಿಟ್ಟು ಅವನನ್ನು ತನ್ನ ಕಡೆಗೆ ಸೆಳ್ಕೊಳ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಂತೆ ದುರ್ಯೋಧನ. ಅದಕ್ಕೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಆದ ಕೂಡಲೇ ಏನು ಮಾಡಿದ್ದಂತೆ ದುರ್ಯೋಧನ, ತನ್ನ ಮನೆಯಲ್ಲಿ ವೈಭವದ ಅಡಿಗೆಯನ್ನು ಮಾಡಿಸಿದ್ದಂತೆ ಕೃಷ್ಣನಿಗೋಸ್ಕರ ಅಂತ. ಸ್ಪೆಷಲಿಸ್ಟ್ಗಳನ್ನೆಲ್ಲ ಕರೆಸ್ಬಿಟ್ಟು ಅಡಿಗೆಯನ್ನೆಲ್ಲ ಮಾಡಿಸಿದ್ದಂತೆ. ಕೃಷ್ಣ ಬಂದರೆ ಇನ್ನೆಲ್ಲಿ ಹೋಗ್ತಾನೆ, ಅವನು ನಮ್ಮ ಮನೆಗೆ ಬರ್ತಾನೆ, ಇಲ್ಲೇ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕಾದು ಕೂತಿದ್ದಂತೆ. ಆ ಕಡೆಯಿಂದ ಭೀಷ್ಮಾಚಾರ್ಯರು, ಆ ಭೀಷ್ಮಾಚಾರ್ಯರು ಏನು ಮಾಡಿದ್ರಂತೆ, ಭೀಷ್ಮಾಚಾರ್ಯರು ಕೂಡ ತಮ್ಮ ಮನೆಯಲ್ಲಿ ಅಡಿಗೆ ಮಾಡಿಸಿದ್ರಂತೆ. ದುರ್ಯೋಧನ ಮನೆಗೆ ಹೋಗಲ್ಲ ಇವನು, ಎಷ್ಟಾದರೂ ಕೂಡ ಸ್ವಲ್ಪ ಭೀಷ್ಮ ಅಂತ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇರುತ್ತೆ, ಆದ್ದರಿಂದ ನಮ್ಮ ಮನೆಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲೂ ಅವ್ರ ಮನೆಯಲ್ಲಿ ಅಡಿಗೆ ಮಾಡಿಸಿದ್ರಂತೆ. ಹೀಗೆ ಎಲ್ಲರೂ ಕೂಡ ನಮ್ಮನೆ ಅಂತ ಅಂದ್ಕೊಂಡೇನೆ ಎಲ್ಲರೂ ಅಡಿಗೆ ಮಾಡಿಸ್ಕೊಂಡೇ ಇದ್ರಂತೆ. ಇದ್ದರೆ ಏನಾಯಿತು ಅಂದರೆ, ಕೃಷ್ಣ ದುರ್ಯೋಧನ ಮನೆಗೆ ಬಂದಾಗ ದುರ್ಯೋಧನ ಹೇಳ್ದ, ಕೃಷ್ಣ ನಮ್ಮ ಮನೇಲಿ ಅಡಿಗೆ ಎಲ್ಲ ತಯಾರಾಗಿದೆ, ಊಟಕ್ಕೆ ಬಂದ್ಬಿಡು. ಕೃಷ್ಣ ಹೇಳ್ತಾನೆ, ನೋಡಪ್ಪ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡಬೇಕು ಅಂತ ಆದರೆ ನನಗೂ ನಿನಗೂ ಅಂತಹ ಸಖ್ಯ ಏನಿದೆ ಅಂತ ಕೇಳ್ತಾನೆ. ನನಗೂ ನಿನಗೂ ಏನಂತಹ ಸಖ್ಯ ಇದೆ? ಏನಾದರೂ ಒಂದಷ್ಟು ಸಖ್ಯ ಇತ್ತು ಅಂತಾದರೆ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡ್ಬೋದು, ಆದರೆ ನನಗೂ ನಿನಗೂ ಸಖ್ಯವೇ ಇಲ್ಲ. ಮತ್ತಷ್ಟೇ ಅಲ್ಲ, ಇನ್ನೊಂದೇನು ಅಂತಂದರೆ, ಇಲ್ಲಿ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡಬೇಕು ಅಂತಾದರೆ
ಒಂದು ನನಗೂ ನಿನ್ನಲ್ಲಿ ಪ್ರೀತಿ ವಾತ್ಸಲ್ಯ ಇರಬೇಕು, ಏನೋ ಒಂದು ಬಾಂಧವ್ಯ ಇರಬೇಕು, ಅಂಥದ್ದೇನೂ ಇಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಯಾರನ್ನು ಇಷ್ಟಪಡ್ತೀನಿ ಪಾಂಡವರನ್ನು, ಅಂಥ ಪಾಂಡವರನ್ನು ದ್ವೇಷ ಮಾಡುವಂಥವನು. ಹಾಗಾಗಿ ಅಂಥ ದ್ವೇಷಿಯಾದಂಥ ನಿನ್ನ ಮನೆಯಲ್ಲಿ ನಾನು ಯಾಕೋ ಊಟ ಮಾಡಲಿ, ನಿನ್ನ ಮನೇಲಿ ಊಟ ಮಾಡಲ್ಲ ನಾನು ಅಂತ ಕೃಷ್ಣ ಹೇಳ್ದ. ವೈಭವದ ಅಡಿಗೆ ಮಾಡಿಸಿಟ್ಟಿದ್ರು. ನಮ್ಮಂಥವ್ರಾಗಿದ್ದರೆ ಅಡಿಗೆ ನೋಡುವಾಗಲೇ ಅಯ್ಯೋ ಚೆನ್ನಾಗಿದೆ, ಏನೇ ಆಗಲಿ ಪರವಾಗಿಲ್ಲ, ಒಂದು ರೌಂಡ್ ತೊಗೊಂಡ್ಬಿಡೋಣ ಅಂತ ಅನಿಸ್ಬಿಡ್ತಿತ್ತು. ಆದರೆ ಕೃಷ್ಣ ಹಾಗಲ್ಲ, ತಗೊಳ್ಳೇ ಇಲ್ಲ, ಅಲ್ಲಿ ಹೋಗಲೇ ಇಲ್ಲ ಕೃಷ್ಣ. ಅಲ್ಲಿ ಹೋಗದೇನೆ ಕೃಷ್ಣ ಪರಮಾತ್ಮ ಬಂದ. ಆಮೇಲೆ ಭೀಷ್ಮಾಚಾರ್ಯರು ನೋಡಿದ್ರು. ಭೀಷ್ಮಾಚಾರ್ಯ ನನ್ನ ಮನೆಗೆ ಬರ್ತಾನೆ ಅಂದರೆ ಅಲ್ಲೂ ಹೋಗಲಿಲ್ಲ ಕೃಷ್ಣ. ಯಾಕೆ ಹೋಗಲಿಲ್ಲ ಕೃಷ್ಣ ಅಂತಂದರೆ, ಭೀಷ್ಮಾಚಾರ್ಯ ಮನೆಗೆ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ಕೃಷ್ಣ, ಏನೇ ಆದರೂ ಕೂಡ ನೀವು ದ್ರೌಪದಿಯ ವಸ್ತ್ರಾಪಹರಣ ನಡೆಯುವಂತಹ ಕಾಲದಲ್ಲಿ ಒಂದು ಸೊಲ್ಲನ್ನೂ ಎತ್ತಲಿಲ್ಲ. ನೀವು ದೊಡ್ಡ ಜ್ಞಾನಿಗಳು, ನೀವು ಹಿರಿಯರಾಗಿರುವಂಥ ನೀವು ತಪ್ಪು ನಡೀತಾ ಇರುವಾಗ ಇದು ತಪ್ಪು ಅಂತ ಹೇಳಲಿಲ್ಲಲ್ಲ ನೀವು, ಆದ್ದರಿಂದ ನಿಮ್ಮ ಮನೆಗೂ ಕೂಡ ನಾನು ಬರಲ್ಲ ಅಂದ ಕೃಷ್ಣ. ಅಲ್ಲೂ ಬರೋದಿಲ್ಲ ಅಂತಂದು, ಅಲ್ಲೂ ಬರೋದಿಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಆಮೇಲೆ ಬೇರೆಯವರೆಲ್ಲ ಅಂದ್ಕೊಂಡಿದ್ರು. ಈ ದ್ರೋಣಾಚಾರ್ಯರು ಅಂದ್ಕೊಂಡಿದ್ರು, ಏನೇ ಆದರೂ ಕೂಡ ನಾನೊಬ್ಬ ಬ್ರಾಹ್ಮಣ ಅಂತಾದರೂ ನಮ್ಮ ಮನೆಗೆ ಬರ್ತಾರೆ. ಬ್ರಾಹ್ಮಣ ಅಂತಲೂ ಹೋಗಲಿಲ್ಲ, ಅವ್ರ ಮನೆಗೂ ಹೋಗಲಿಲ್ಲ ಯಾರು. ಮತ್ತು ಹೋದದ್ದು ಎಲ್ಲಿಗೆ ಅಂತಂದರೆ, ಕೃಷ್ಣ ಈ ಶೂದ್ರನಾದಂತಹ ವಿದುರನ ಮನೆಗೆ ಹೋಗ್ತಾನೆ. ಶೂದ್ರನಾದಂಥ ವಿದುರನ ಮನೆಗೆ, ಆ ಶೂದ್ರನಾದಂಥ ವಿದುರನ ಮನೆಗೆ ಹೋಗಿ ವಿದುರನ ಮನೆಯಲ್ಲಿ ಈ ಕೃಷ್ಣ ವಿದುರಂದು ಒಂದು ಸಮಸ್ಯೆ ಏನು ಅಂತಂದರೆ, ಇಲ್ಲ ಕೃಷ್ಣ ನಮ್ಮನೆಗೆ ಬಂದರೂ ಬರಬಹುದು ಈ ಕೃಷ್ಣ ಅಂತ ತಿಳ್ಕೊಂಡು ವಿದುರ ಏನು ಮಾಡಿದ್ದಂತೆ, ಕೃಷ್ಣ ಬಂದಾಗ ಒಂದೆರಡು ಏಲಕ್ಕಿ ಬಾಳೆಹಣ್ಣಾದರೂ ಕೊಡೋಣ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ದಂತೆ. ಮನೆಯಲ್ಲಿ ಇತ್ತು ಬಾಳೆಹಣ್ಣು ಇತ್ತು ಮನೆಯಲ್ಲಿ, ಆದರೆ ಏನಾಗಿತ್ತಂತೆ ಸ್ವಲ್ಪ ಕರ್ರಗಾಗಿದ್ವು ಅಂತವು. ಅದನ್ನು ಕೊಟ್ಟರೆ ಸರಿ ಇರಲ್ಲ ಅಂತೇಳಿ ಫ್ರೆಶ್ ಆಗಿರುವಂಥ ಬಾಳೆಹಣ್ಣು ತರಬೇಕು ಅಂತ ಹೇಳಿಬಿಟ್ಟು ಈ ವಿದುರ ಏನು ಮಾಡಿದ್ದಂತೆ, ಮಾರ್ಕೆಟಿಗೆ ಹೋಗಿದ್ದಂತೆ ತರಲಿಕ್ಕೆ. ಅಷ್ಟರೊಳಗೆ ಈ ಕೃಷ್ಣ ಏನು ಮಾಡಿಬಿಟ್ಟ ಅಂದರೆ ಅವ್ರ ಮನೆಗೆ ಹೋಗಿಬಿಟ್ಟಂತೆ. ಕೃಷ್ಣ ಅವ್ರ ಮನೆಗೆ ಹೋದಾಗ ವಿದುರನ ಹೆಂಡತಿ ಇರ್ತಾಳೆ. ವಿದುರನ ಹೆಂಡತಿ, ಅವಳ ಹೆಸರು ಆರುಣಿ ಅಂತ. ಆರುಣಿ ಅನ್ನುವಂಥ ಹೆಂಡತಿ ಕೃಷ್ಣ ಬಂದ ಅಂತ ಮೈ ಮರೆತು ಬಿಡ್ತಾಳೆ ಒಂದ್ಸರ್ತಿ. ಕೃಷ್ಣ ಬಂದಲ್ಲ ಅಂತ, ನನ್ನ ಮನೆ ಕೃಷ್ಣ ಬಂದಲ್ಲ ಅಂತ ಮೈ ಮರೆತು ಕೃಷ್ಣ ಕೃಷ್ಣ ಅಂತ ಅಂದ್ಕೊಂಡು, ಅಯ್ಯೋ ನನ್ನ ಮನೆಯವರಿಲ್ಲ, ಇನ್ನೂ ಹಣ್ಣು ತರ್ಲಿಕ್ಕೆ ಹೋಗಿದ್ದಾರೆ, ಬರೋದು ಎಷ್ಟೊತ್ತಾಗ್ತದೋ ಏನೋ, ಬರೋ ತನಕಲೂ ಕೂಡ ಖಾಲಿ ಕೂಡಿಸ್ಬೇಕಲ್ಲ ಅಂತ ಕೃಷ್ಣನ ಬಗ್ಗೆ ಭಕ್ತಿ ಹುಡ್ತಾ ಇದೆ, ಅವ್ರ ಬಗ್ಗೆ ಪ್ರೀತಿ ಹುಡ್ತಾ ಇದೆ. ಗೊತ್ತೇ ಆಗ್ತಿಲ್ಲ, ಎಲ್ಲಿದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ಎದುರುಗಡೆಯಲ್ಲಿ ಕೂತಿದ್ದಾನೆ, ತಡಿಲಿಕ್ಕಾಗದೆ ಏನು ಮಾಡಿದ್ದಂತೆ, ಹೋಗಿ ಏನೇ ಆಗಲಿ ಕೃಷ್ಣ ನಮ್ಮ ಮನೆಯವರು ಬರೋದ್ರೊಳಗೆ ಒಂದು 4 ಬಾಳೆಹಣ್ಣು ಕರಿ ಇದ್ರೂ ಕೂಡ ಪರವಾಗಿಲ್ಲ, ನಾನು ಸಿಪ್ಪೆ ತೆಗೆದುಬಿಟ್ಟು ಕೊಟ್ಟರೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ಅದನ್ನೇನು ಮಾಡಿದ್ದಂತೆ, ಸಿಪ್ಪೆ ತೆಗೆದು ಕೊಡ್ಲಿಕ್ಕೆ ಶುರು ಮಾಡಿದ್ದಂತೆ. ಅದ್ರ ವಿಚಿತ್ರ ಏನಾಯ್ತು ಅಂದರೆ, ಅವಳು ಸಿಪ್ಪೆ ತೆಗೆದು ಕೊಟ್ಲಲ್ಲ, ಕೊಡಬೇಕಾದ್ರೆ ಏನು ಮಾಡಿದ್ದಂತೆ, ಅವಳು ಮೈ ಮರೆತು ಬಿಟ್ಟಿದ್ಲು. ಮೈ ಮರೆತು ಕೊಡಬೇಕಾದ್ರೆ ಏನು ತಿರುಳಿನ ಭಾಗ ಇರ್ತದೆ ಹಣ್ಣು, ಆ ಹಣ್ಣನ್ನ ಕಸದ ಬುಟ್ಟಿಗೆ ಹಾಕ್ತಿದ್ದಂತೆ, ಸಿಪ್ಪೆಯನ್ನು ಕೃಷ್ಣನಿಗೆ ಕೊಡ್ತಿದ್ದ. ಈ ಕೃಷ್ಣ ಎಂಥವನು ಅಂತಂದ್ರೆ, ಅವಳು ಸಿಪ್ಪೆ ಕೊಟ್ರೆ ಆ ಸಿಪ್ಪೆಯನ್ನೇ ಒಳ್ಳೆ ಸೌದು ತಿಂತಾ ಇದ್ದಂತೆ. ಚೆನ್ನಾಗಿದೆ ಅಂತ ತಿನ್ನಂತೆ. ಅಷ್ಟರಲ್ಲೇ ಏನಾಯ್ತು, ವಿದುರ ಹೋಗಿದ್ನಲ್ಲ ಹೊರಗಡೆ, ಹೋದವನು ವಿದುರ ಬಂದಂತ ಒಳಗೆ. ಆ ವಿದುರ ಬಂದು ಕೂಡ್ಲೇನೆ ವಿದುರ ನೋಡ್ತಾನೆ, ವಿದುರ ಕೃಷ್ಣ ಬಾಳೆಹಣ್ಣಿನ ಸಿಪ್ಪೆ ತಿಂತಿದ್ದಾನೆ, ಅದು ಕರ್ಕರ್ಗಿರುವಂಥ ಸಿಪ್ಪೆಯನ್ನ ಯಾಕೆ ತಿಂತಿದ್ದಾನೋ ನನ್ನ ಹೆಂಡತಿಗಟ್ಟು ಗೊತ್ತಾಗ್ಲಿಲ್ಲಲ್ಲ ಅಂತ ಹೇಳಿ ಹೋಗಿ ಅವಳನ್ನು ಬೈದ್ನಂತೆ. ಒಂದು ಸರ್ತಿ ಹೆಂಡತಿಗೆ ಆರುಣಿಯನ್ನು ಕರೆದು ಬೈದ್ನಂತೆ. ಏನು ಕೆಲಸ ಮಾಡ್ತಾ ಇದ್ದೀನಿ ನೀನು, ಸಿಪ್ಪೆ ಕೊಡ್ತಿದ್ದೀನಿ ನೀನು, ಒಳ್ಳೆ ರೀತಿಯಲ್ಲಿ ಏನಾದರೂ ಕೊಡೋದಲ್ವ ನೀನು ಅಂತ ಹೇಳಿದರೆ, ಹಣ್ಣು ಕೊಡೋದಲ್ವ ಅಂತಂದರೆ ಅವಳಿಗೆ ಗೊತ್ತೇ ಆಗಲಿಲ್ಲ ಪಾಪ. ಆಮೇಲೆ ಸುಮ್ಮನಿರು, ನೀನೇನು ಕೊಡಬೇಡ, ನಾನು ಫ್ರೆಶ್ ಆಗಿ ಹಣ್ಣು ತಂದಿದ್ದೀನಿ, ಹಣ್ಣು ಕೊಡ್ತೀನಿ ಅಂತ ಅಂದ್ಕೊಂಡು ಆಗ ತಾನೇ ತಂದಂಥ ಏಲಕ್ಕಿ ಬಾಳೆಹಣ್ಣುಗಳನ್ನೆಲ್ಲವನ್ನು ತೊಗೊಂಡು ಹೋಗಿ ಸಿಪ್ಪೆ ತೆಗೆದು ಹಣ್ಣು ಕೊಟ್ಟನಂತೆ ಕೃಷ್ಣನಿಗೆ. ಹಣ್ಣು ಕೊಟ್ಟರೆ ಕೃಷ್ಣ ಅದನ್ನು ತೊಗೊಂಡ ಪಾಪ, ಅದನ್ನು ತಿಂದಾದ್ಮೇಲೆ ಮತ್ತೆ ಕೃಷ್ಣ ಹೇಳಿದ್ದಂತೆ, ಅಲ್ಲೋ ವಿದುರ, ನೀನು ಹಣ್ಣು ಕೊಡ್ತೀನಿ ಅಂತ ಹಣ್ಣು ಕೊಟ್ಟು ಏನು ರುಚಿನೇ ಇಲ್ಲಲ್ಲೋ ಅಂತಂದ್ರೆ, ನೀನು ಹೆಂಡತಿ ಕೊಟ್ಟಿದ್ದು ಭಾಳ ಚೆನ್ನಾಗಿತ್ತು ನೋಡು, ಅದು ಎಷ್ಟು ರುಚಿಯಾಗಿತ್ತು, ನೀನೇನು ಕೊಟ್ಟಿ ಅಂತ ಕೇಳಿದ್ದಂತೆ. ಅದಕ್ಕೆ ಏನಪ್ಪ ಇದು ಅಂತ ಕೇಳಿದೆ. ಕೃಷ್ಣ, ನನ್ನ ಹೆಂಡತಿ ಕೊಟ್ಟಿದ್ದು ಸಿಪ್ಪೆನೋ, ನಾನು ಕೊಟ್ಟಿದ್ದು ಹಣ್ಣು, ಆದರೆ ನಂದು ರುಚಿ ಇಲ್ಲ ಅಂತ ಹೇಳ್ತಿದ್ದೀಯಲ್ಲೋ ನೀನು ಅಂತಂದರೆ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು ನೀನು ಕೊಟ್ಟಿದ್ದಿ, ನೀನು ಹೆಂಡತಿನೂ ಕೊಟ್ಟಿದ್ದಾಳೆ, ಆದರೆ ವ್ಯತ್ಯಾಸ ಏನು ಗೊತ್ತಾ, ನೀನು ಕೊಡುವಾಗ ನಿನಗಿಷ್ಟು ತಿಳುವಳಿಕೆ ಇದೆ, ಏನು ಅಂದರೆ ಇದು ಹಣ್ಣು ಇದು ಸಿಪ್ಪೆ ಅನ್ನುವಂಥ ತಿಳುವಳಿಕೆ ಇಟ್ಟುಕೊಂಡು ನೀನು ಕೊಡ್ತಾ ಇದ್ದಿ. ಆದರೆ ನೀನು ಹೆಂಡತಿ ಇದ್ದಾಳಲ್ಲ, ಅವಳು
ಭಕ್ತಿ ಪರವಶಳಾಗಿ ಯಾವುದು ಹಣ್ಣು ಯಾವುದು ಸಿಪ್ಪೆ ಏನೂ ಗೊತ್ತಿಲ್ಲದಂತೇನೆ ಸಿಪ್ಪೆಯನ್ನು ಕೊಟ್ಲಲ್ಲ, ಆದರೆ ಕೊಡುವಾಗ ಏನಾಗಿತ್ತು ಅಂದರೆ ಭಕ್ತಿ ಎನ್ನುವಂಥದ್ದು ತುಂಬಿತ್ತು ನೋಡು, ಅದು ಬಹಳ ರುಚಿಯಾಗಿತ್ತು ಅಂತ ಹೇಳಿದಂತೆ ಕೃಷ್ಣ. ಹಾಗಾಗಿ ಅಂದರೆ ಭಕ್ತಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಇದು ಏನು ಅನ್ನುವಂತಹ ಭೇದ ಜ್ಞಾನ ಇಲ್ಲದೆ ಇರುವಷ್ಟು ಭಕ್ತಿ ಅನ್ನುವಂಥದ್ದು ಬರಬೇಕಂತೆ. ಅಂತಹ ಭಕ್ತಿ ನಿನ್ನ ಹೆಂಡತಿಯಲ್ಲಿತ್ತು ಅಂತ ಹೇಳಿದ. ಹೀಗೆ ವಿದುರನ ಮನೆಗೆ ಹೋಗಿ ಹಾಲನ್ನು ಉಂಡು ಹಣ್ಣನ್ನು ತಿಂದು ಬಂದಂತಹ ಮಹಾತ್ಮ ಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಮಾಡಿದ್ದು. ಕೃಷ್ಣ ಪರಮಾತ್ಮ ಇದನ್ನು ಮಾಡಿ ಅಂದರೆ ಇದನ್ನು ಮಾಡಿ ಆದ ನಂತರವೂ ಕೂಡ ಸಂಧಾನ ಎನ್ನುವಂಥದ್ದು ವಿಫಲ ಆಯಿತು. ಕೃಷ್ಣನ ಬಗ್ಗೆ ಬಹಳ ಪ್ರೀತಿ ಇಟ್ಟುಕೊಂಡಂಥ ಮಹಾತ್ಮ ಈ ವಿದುರ ಕೃಷ್ಣ ಮಾಡಿದಂಥ ಪ್ರಯತ್ನ ಆದ ಮೇಲೆ ತಾನೇ ಹೋಗ್ತಾನೆ ಧೃತರಾಷ್ಟ್ರನ ಬಳಿಗೆ ಹೋಗ್ತಾನೆ. ಧೃತರಾಷ್ಟ್ರನ ಬಳಿಗೆ ಹೋಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅಣ್ಣ ಧೃತರಾಷ್ಟ್ರ, ನೀನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ. ನಿನ್ನ ಮಕ್ಕಳಿಗೆ ಒಂದಷ್ಟು ತಿಳುವಳಿಕೆಯನ್ನು ಹೇಳಬೇಕು. ನಿನ್ನ ಮಕ್ಕಳಿಗೆ ಈ ತಿಳುವಳಿಕೆಯನ್ನು ಹೇಳಲಿಲ್ಲ ಅಂತ ಆದರೆ ಕಷ್ಟ ಆಗಿ ಹೋಗುತ್ತೆ. ಒಂದು ವೇಳೆ ಏನಾದರೂ ಕೂಡ ಇವ್ರನ್ನ ಹೀಗೆ ಬಿಟ್ಟರೆ ಪಾಂಡವರನ್ನು ಅವರ ರಾಜ್ಯವನ್ನು ಕಿತ್ತುಕೊಂಡು ಹೋದರು ಅಂತ ಆದರೆ ನಾಳೆ ನಿನ್ನ ವಂಶ ನಿರ್ವಂಶ ಆಗ್ತದೆ. ಅರ್ಥ ಮಾಡ್ಕೊ. ಯಾಕೆ ಅಂತ ಹೇಳಿದರೆ ಆ ಕಡೆ ಇರುವಂಥದ್ದು ಸಾಮಾನ್ಯ ವ್ಯಕ್ತಿಯಲ್ಲ, ಭೀಮ ಇದ್ದಾನೆ ಅಂತ ಹೇಳಿ. ಭೀಮ ಇದ್ದಾನೆ. ಒಮ್ಮೆ ಏನಾದರೂ ಕೂಡ ಭೀಮ ಸೆಟದು ನಿಂತ ಅಂತಾದರೆ ಅವನು ಉಸಿರು ಬಿಟ್ಟರೆ ಸಾಕು, ನಿಮ್ಮ ಎದೆ ಉಸಿರು ನಿಂತು ಹೋಗ್ತದಷ್ಟೆ. ಅಂಥ ವ್ಯಕ್ತಿತ್ವ ಭೀಮನದ್ದು. ಆ ಭೀಮ ಇರಬೇಕಾದ್ರೆ ನೀವು ತಪ್ಪು ಮಾಡ್ತಾ ಇದ್ದೀ, ಮಾಡಬೇಡ ಅಂತ ಹೇಳಿದ. ಇಷ್ಟು ಹೇಳಿದರೂ ಕೂಡ ಕೇಳಲೇ ಇಲ್ಲ ಅವನು ಅಣ್ಣ, ಕೇಳಲಿಲ್ಲ. ಬಹಳ ಹೇಳಿದ, ಇಲ್ಲ ಕನಿಷ್ಠ ಪಕ್ಷ ಒಂದಷ್ಟು ಊರನ್ನಾದರೂ ಕೊಡು, ರಾಜ್ಯವನ್ನಾದರೂ ಕೊಡು, ಏನಾದರೂ ಮಾಡು ಅಂತ ಹೇಳಿದರೆ ಇವನು ಹೇಳಿದ ಕೊನೆಗೇನು ಅಂತಂದರೆ, ನಾನೇನಲ್ಲ, ನನ್ನ ಮಗನಿಗೆ ಇಷ್ಟ ಇಲ್ಲ, ನಿನ್ನ ಮಗನಿಗೆ ನೀನು ಹೇಳು ಅಂದರೆ ನನ್ನ ಮಗನಿಗಾದರೂ ಆ ಬುದ್ಧಿ ಬರ್ತಾ ಇಲ್ಲ. ಆ ಬುದ್ಧಿ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದರೆ ಅದಕ್ಕೆ ಅವನು ಹೇಳ್ತಾನೆ, ಆ ಬುದ್ಧಿ ಯಾಕೆ ಬರ್ತಾ ಇಲ್ಲ ಅಂತಂದರೆ ನನ್ನನ್ನು ನೀನು ಕೇಳ್ತೀನಿ ನೀನು ಅಂದ ಧೃತರಾಷ್ಟ್ರ. ಕೆಲವು ಹೇಗೆ ಮಾತಾಡ್ತಿದ್ದ ಅಂದರೆ ಆ ಧೃತರಾಷ್ಟ್ರ ಕೆಲವು ಪ್ರಸಂಗದಲ್ಲಿ ಭಾರೀ ಚಾಣಾಕ್ಷತೆಯಿಂದ ಮಾತಾಡ್ತಿದ್ದಂತೆ. ಅಲ್ಲೂ ನನ್ನ ಮಗನ ಬುದ್ಧಿ ಹೀಗೆ ಯಾಕೆ, ನನ್ನನ್ನು ನೀನು ಕೇಳ್ತೀನಿ, ಯಾಕೆ ನಿನ್ನ ಕೃಷ್ಣನ್ ಕೇಳಿ ಹೋಗು ಅಂತಿದ್ದಂತೆ. ಯಾಕೆ ಅಂದರೆ ಆ ಕೃಷ್ಣನೇ ಅಲ್ವಾ ಜಗದೊಡೆಯ, ಅವನೇ ಅಲ್ವಾ ಎಲ್ಲರಿಗೂ ಪ್ರೇರಕ. ನನ್ನ ಮಗನ ಬುದ್ಧಿ ಹೀಗೆ ಪ್ರೇರಿತವಾಗಿದೆ ಅಂದರೆ ಕೃಷ್ಣನೇ ಕಾರಣ, ಅವನು ಕೇಳ್ಕೊ ಅಷ್ಟೇ, ನೀನು ನನ್ನನ್ನೇನು ಕೇಳ್ತೀನಿ ಅಂತ. ಅಂದರೆ ಏನು ಕೆಟ್ಟದ್ದಿರುತ್ತೋ ಅದಕ್ಕೆಲ್ಲ ಕೃಷ್ಣ ಕಾರಣ ಅಂತ ಹೇಳೋದು. ಏನು ಒಳ್ಳೇದಿರುತ್ತೋ ತಾನು ಮಾಡ್ಕೊಳ್ಳೋದು ಅಷ್ಟೇ, ನಂದು ಅಂತ ಹೇಳ್ಕೊಳ್ಳೋದು. ಒಳ್ಳೇದು ಬಂದಾಗ ಕೃಷ್ಣ ಅಂತಿಲ್ಲ, ಕೆಟ್ಟದ್ದು ಬಂದಾಗ ಮಾತ್ರ ಕೃಷ್ಣ ಮಾಡಿದ್ದು, ಅವನು ಮಾಡಿಸಿದ್ದು ಅಂತ ಹೇಳ್ಬಿಡೋದು. ಈ ರೀತಿ ಕೆಲವರು ಇರ್ತಾರೆ, ಹಾಗೆ ಇರ್ತಾರೆ. ಕೆಲವರು ಏನಾದರೂ ಒಳ್ಳೇದಾಯಿತು ಅಂದರೆ ನನ್ನಿಂದ ಅಂತ, ಕೆಟ್ಟದಾಯ್ತು ಅವ್ರು ನೋಡ್ರಿ ಅವ್ರು ಮಾಡಿದ್ದು ಅಂತ ಹೇಳ್ತಾರೆ. ಹಾಗೆ ಆ ರೀತಿಯಲ್ಲಿ ದೇವರೇ ಕೆಟ್ಟವನು ಅಂತ ಮಾಡುತ್ತಿದ್ದಂತೆ. ಈ ರೀತಿ ಇಂಥ ವ್ಯಕ್ತಿತ್ವ ಎನ್ನುವಂಥದ್ದು ಧೃತರಾಷ್ಟ್ರನ ವ್ಯಕ್ತಿತ್ವ ಆಗಿತ್ತು. ಅದಕ್ಕೆ ಇಷ್ಟು ಹೇಳ್ದ ಕೊನೆಗೆ ಏನಾಯಿತಂತೆ, ಹೇಳ್ತಾ ಇರುವಾಗ ಅವನಿಗೆ ಈ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದು ಹೇಳಿದಂತೆ, ನೀನೊಬ್ಬ ಶೂದ್ರನಾದಂಥ ವ್ಯಕ್ತಿಯು ಕೂಡ ನಮಗುಪದೇಶ ಮಾಡುವಂಥ ಸ್ಥಿತಿಗೆ ಬಂದಿದ್ದೀಯಲ್ಲೋ ನೀನು, ನಿನಗೇನು ಯೋಗ್ಯತೆ ಇದೆ ಅಂತ ನಮಗುಪದೇಶ ಮಾಡ್ತಾ ಇದ್ದೆ ನೀನು. ನಿನಗೆ ಆದರೆ ಇಲ್ಲಿರು, ಇಲ್ಲ ಅಂದರೆ ಹೊರಟೋಗು ಅಂತ ಬೈದ್ನಂತ ಅನ್ಸತ್ತೆ. ಅಷ್ಟು ಹೇಳ್ತಾ ಇರುವಾಗ ಅವಮಾನ ತಡಿಲಿಕ್ಕಾಗದೇನೆ ವಿದುರ ಏನು ಮಾಡ್ತಾನೆ ಅಂತಂದರೆ, ಸಾಕಿನ ನನಗೆ ಈ ಮನೆ ಅಂತ ತಿಳ್ಕೊಂಡು ಅಲ್ಲಿಂದ ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ತೀರ್ಥಯಾತ್ರೆಗೆ ಹೋದ ವಿದುರ ಅಂತ. ಹೀಗೆ ತೀರ್ಥಯಾತ್ರೆಗೆ ಬಂದವನು ಈ ವಿದುರ ಅಂತ ಹೇಳ್ತಾನೆ. ಈ ವಿದುರ ತೀರ್ಥಯಾತ್ರೆಗೆ ಬಂದಾಗ ಆ ಪ್ರಸಂಗದಲ್ಲಿ ಯದಾ ತು ರಾಜ ಸ್ವಸುತಾನ ಸಾಧೂನ್ ಪುಷ್ಟನ್ನ ಧರ್ಮೇಣ ವಿನಷ್ಟ ದೃಷ್ಟಿ, ಅವನಿಗೆ ಬರೀ ಕಣ್ಣಿಲ್ಲ ಅಂತಷ್ಟೇ ಅಲ್ಲ, ಅವ್ರ ಮಕ್ಕಳು ಏನು ಮಾಡಿದರೂ ಕೂಡ ನೋಡುವಂಥ ಕಣ್ಣಿರಲಿಲ್ಲ ಅವನಿಗೆ, ಅಯೋಗ್ಯನಿಗೆ. ಹಾಗಾಗಿ ಅವ್ರು ಏನು ಮಾಡಿದರೂ ಸರಿ ಎಂತಿದ್ದಂತೆ. ಯದಾ ತು ಪಾರ್ಥ ಪ್ರಹಿತ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣ. ಹೀಗೆ ವಿದುರ ಹೋದ. ಈ ಕಡೆಯಿಂದ ಕೃಷ್ಣನು ಕೂಡ ಬಂದಾಗ ಅವನು ಸಂಧಾನ ಎನ್ನುವಂಥದ್ದು ಕೂಡ ವಿಫಲ ಆಯಿತು. ಇಷ್ಟೆಲ್ಲ ಆದಾಗ ಈ ಕಡೆಯಿಂದ ವಿದುರ ಏನು ಬಂದಿದ್ದಾನಲ್ಲ, ವಿದುರ ಬಂದದ್ದು ಎಲ್ಲಿಗೆ ಅಂತ ಹೇಳಿದರೆ ಪ್ರಭಾಸ ಕ್ಷೇತ್ರಕ್ಕೆ ಬಂದ ಅಂತ ಹೇಳ್ತಾರೆ. ಪ್ರಭಾಸ ಕ್ಷೇತ್ರ. ಆ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಆ ಪ್ರಭಾಸ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತಂದರೆ, ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ಗತವಾನ್ ಪ್ರಭಾಸಂ.
ಇತ್ತಂ ವ್ರಜನ್ ಭಾರತಮೇವ ವರ್ಷಂ, ಅದನ್ನು ಹೇಳ್ತಾರೆ ನೋಡಿ. ಎಂಥ ವಿಶೇಷ. ಭಾಗವತ ಹೇಳಬೇಕಾದ್ರೆ ಅವನು ಓಡಾಡಿಕೊಂಡು ತೀರ್ಥಕ್ಷೇತ್ರ ಯಾತ್ರೆ ಅಂತ ಮಾಡಿದ್ದು ಎಲ್ಲಿ ಅಂತಂದರೆ ಎಲ್ಲೋ ಅಮೇರಿಕಾಗೆ ಹೋದ ಅಂತ ಹೇಳಲಿಲ್ಲ. ಭಾರತಮೇವ ವರ್ಷಂ, ಭಾರತ ವರ್ಷವನ್ನು ಮಾತ್ರ ಓಡಾಡಿದಂತೆ. ಯಾಕೆ ಅಂದರೆ ಬಹಳ ಪುಣ್ಯಕರವಾದ ಭೂಮಿ ಇದು. ಇದು ಕರ್ಮಭೂಮಿ, ಇದು ಪುಣ್ಯಭೂಮಿ ಅಂತ ಹೇಳ್ತಾರೆ. ಎಂಥ ಭೂಮಿ ಭಾರತ ವರ್ಷ ಅಂತ ಹೇಳಿದರೆ, ಭಾರತ ವರ್ಷ, ಈ ಭಾರತ ಅನ್ನುವಂಥದ್ದೇನಿದೆ ಅಲ್ವ, ದೇವತೆಗಳಿಗೂ ಕೂಡ ಆಗಾಗ ತಪ್ಪು ಮಾಡ್ತಿರ್ತಾರಂತೆ. ಅವರು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡ್ತಾರಂತೆ, ಶಾಪ ಕೊಡ್ತಿರ್ತಾರೆ. ಏನು ಶಾಪ ಅಂದರೆ ನೀವು ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಅವರಿಗೆ. ಅಂದರೆ ಮನುಷ್ಯ ಜನ್ಮ ಅನ್ನೋದು ಅಷ್ಟು ಹಿಂಸೆ ಅಂತ ಅವರಿಗೆ, ದೇವತೆಗಳಿಗೆ. ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಡ್ತಾರಂತೆ ದೇವತೆಗಳಿಗೆ. ಅಥವಾ ಪಕ್ಷಿಯಾಗಿ ಹುಟ್ಟಿ, ಭೂಲೋಕದಲ್ಲಿ ಹುಟ್ಟ್ರಿ, ಹೀಗೆಲ್ಲ ಶಾಪ ಅವರಿಗೆ. ಇಂಥ ಶಾಪಗಳಿದ್ದಾಗ ಅವ್ರಿಗೆ ಯಾರಾದರೂ ಶಾಪ ಕೊಟ್ಟರೆ ದೇವತೆಗಳು ಮೊದಲು ಕೇಳೋದೇನು ಅಂತ ಹೇಳಿದರೆ, ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಶಾಪ ಬಂದರೆ, ಸ್ವಾಮಿ ನೀವು ಕೊಟ್ಟ ಶಾಪ ಸ್ವೀಕಾರ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ. ಆದರೆ ನಮಗೆ ಭೂಮಿಯಲ್ಲಿ ಹುಟ್ಟಿ ಅಂತ ನೀವೇನಾದರೂ ಶಾಪ ಕೊಡ್ತಿದ್ದೀರಲ್ಲ, ಆ ಭೂಮಿಯಲ್ಲಿ ಹುಟ್ತೀವಿ, ಆದರೆ ಹುಟ್ಟೋದಾದರೆ ಭಾರತ ವರ್ಷದಲ್ಲಿ ಹುಟ್ಟುವಂಥ ಭಾಗ್ಯ ಕೊಡ್ರಿ ನಮಗೆ ಅಂತ ಕೇಳ್ತಿದ್ರಂತೆ. ಪಕ್ಷಿಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಒಂದು ಇರುವೆಯಾಗಿ ಹುಟ್ಟಿದರೂ ಪರವಾಗಿಲ್ಲ, ಭಾರತದಲ್ಲಿ ಹುಟ್ಟುವ ಯೋಗವನ್ನು ಕೊಡಿ ನನಗೆ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡೋರಂತೆ. ಆದ್ದರಿಂದಾಗಿ ಅವನು ಬರೀ ಸಂಚಾರ ಮಾಡಿಕೊಂಡು ಬಂದದ್ದೆಲ್ಲಿ ಅಂತಂದರೆ ಫಾರಿನ್ ಟ್ರಿಪ್ ಹಾಕ್ಕೊಂಡಿಲ್ಲ, ಮತ್ತೇನು ಅಂದರೆ ಭಾರತಮೇವ ವರ್ಷಂ ಅಂತ ಹೇಳ್ತಾರೆ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ಗತವಾನ್ ಪ್ರಭಾಸಂ. ಪ್ರಭಾಸ ಕ್ಷೇತ್ರಕ್ಕೆ ಬಂದನಂತೆ. ಪ್ರಭಾಸ ಕ್ಷೇತ್ರ ಅಂತ ಹೇಳಿದರೆ ಅಲ್ಲಿ ಹಿರಣ್ಯ ಮತ್ತು ಸರಸ್ವತಿ ಎನ್ನುವಂಥ ನದಿಗಳ ಸಂಗಮ ಆಗುವಂತಹ ಒಂದು ಕ್ಷೇತ್ರ. ಹಿರಣ್ಯ ಸರಸ್ವತಿ ಎರಡು ನದಿಗಳ ಸಂಗಮ ಕ್ಷೇತ್ರ, ಬಹಳ ದಿವ್ಯವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅಲ್ಲಿ ಏನಾದರೂ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದರೂ ಕೂಡ ಪಿತೃದೇವತೆಗಳಿಗೆಲ್ಲರಿಗೂ ಕೂಡ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅಂಥ ದಿವ್ಯವಾಗಿರುವಂತಹ ಕ್ಷೇತ್ರ ಅಂತ ಹೇಳ್ತಾರೆ. ಆ ಕ್ಷೇತ್ರಕ್ಕೆ ಬಂದ ನಂತರ ತತ್ರಾತ ಶುಶ್ರಾವ ಸುಹೃದ್ವಿನಷ್ಟಿಂ ವನಂ ಯಥಾ ವೇಣುಜವನ್ನಿನಾಶ್ರಯಂ ಸಂಸ್ಪರ್ಧಯ ದಗ್ಧಮತಾನುಶೋಚನ್ ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ. ಈ ಪ್ರಭಾಸದಲ್ಲಿ ಮುಂದೆ ಏನಾಗುತ್ತೆ ಅಂದರೆ, ಈ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ವಿದುರನಿಗೆ ಮುಂದೆ ಯಾದವರು, ಅಂದರೆ ಮುಂದೆ, ಈಗಲ್ಲ, ಮುಂದೆ ನಡೆಯುವಂಥ ಕಥೆ ಅಂತ ಹೇಳ್ತಾರೆ. ಮುಂದೆ ಯಾದವರು ಒಂದು ಮುನಿಶಾಪದಿಂದಾಗಿ ಹೊಡೆದಾಡಿಕೊಂಡು ಸಾಯ್ತಾರೆ ಅವರು ಅಂತ ಒಂದು ಕಥೆ ಹೇಳ್ತಾರೆ. ಅವರೆಲ್ಲ ಕುಲನಾಶವನ್ನೇ ಮಾಡಿಕೊಳ್ತಾರೆ ಅಂತ. ಈ ವಾರ್ತೆ ಎನ್ನುವಂತಹದ್ದು ಇವನ ಕಿವಿಗೆ ಬೀಳುತ್ತದೆ. ಅಂದರೆ ಇನ್ನೂ ಯುದ್ಧ ಆಗಿಲ್ಲ, ಆಗಲೇ ಇವನ ಕಿವಿಗೆ ಬಿತ್ತು. ಅಂದರೆ ಕೃಷ್ಣ ಪರಮಾತ್ಮ ಇಷ್ಟು ವರ್ಷ ಆದ ನಂತರ ಇದು ನಡೆಯುತ್ತೆ ಅನ್ನುವಂಥ ಪ್ರಸಂಗವನ್ನು ಭಗವಂತ ಮೊದಲೇ ಹೇಳಿಟ್ಟಿದ್ದಂತೆ. ಈ ವಿಷಯಗಳನ್ನೆಲ್ಲವನ್ನು ಕೂಡ ಹೇಳಿದ್ದು ಯಾರಿಗೆ ಅಂತ ಹೇಳಿದರೆ, ಅಂದರೆ ಇದನ್ನೆಲ್ಲವನ್ನು ಕೂಡ ತನ್ನ ಶಿಷ್ಯನಾಗಿರುವಂಥ ಉದ್ಧವನಿಗೆ ಹೇಳಿರ್ತಾನೆ ಕೃಷ್ಣ ಪರಮಾತ್ಮ. ಉದ್ಧವನಿಗೆ ಇದೆಲ್ಲವೂ ಕೂಡ ಹೀಗೆ ನಡೆಯುತ್ತೆ ಅನ್ನುವಂಥ ವಿಚಾರವನ್ನೆಲ್ಲ ಹೇಳಿದ್ದಂತೆ ಭಗವಂತ. ಅದಕ್ಕೆ ಅನ್ಯಾನಿ ಚೇಹ ದ್ವಿಜದೇವದೇವೈ ಕೃತಾನಿ ನಾನಾಯತನಾನಿ ವಿಷ್ಣು. ಇದೆಲ್ಲ ಏನಾಗುತ್ತೆ ಅಂದರೆ ಮುಂದೆ ಅದರ ಕಥೆ ಎನ್ನುವಂಥದ್ದು ವಿಸ್ತಾರವಾಗಿ ನಮಗೆ 11ನೇ ಸ್ಕಂದದಲ್ಲಿ ಬರುತ್ತೆ. ಆದರೆ ಈ ವಿಷಯ ಎನ್ನುವಂಥದ್ದು ಇಲ್ಲಿ ಪ್ರಾಸಂಗಿಕವಾಗಿ ಸ್ವಲ್ಪ ಹೇಳಿದ್ದಾರೆ. ಯಾದವರೆಲ್ಲರೂ ಕೂಡ ಹೊಡೆದಾಡಿಕೊಂಡು ಸಾಯ್ತಾರೆ ಅನ್ನುವಂಥ ಪ್ರಸಂಗವನ್ನು ಹೇಳಿದ್ದಾರೆ. ಯಾದವರೆಲ್ಲ ಹೊಡೆದಾಡಿಕೊಂಡು ಸಾಯೋದು ಯಾಕೆ ಅಂದರೆ, ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ಅವನದ್ದೇ ಒಂದಷ್ಟು ಲೀಲೆಗಳು ಪರಮಾತ್ಮನದ್ದು. ಕೃಷ್ಣ ಯೋಚನೆ ಮಾಡಿದ, ಮುಂದೆ ನಾನು ಅವತಾರ ಸಮಾಪ್ತಿಯನ್ನು ಮಾಡಿ ನಾನು ಪರಂಧಾಮಕ್ಕೆ ತೆರಳಿದ ಮೇಲೆ ಯಾದವರು ಇಲ್ಲೇ ಇದ್ದರು ಅಂತ ಆದರೆ, ಯಾದವರು ಅಂತ ಹೇಳಿದರೆ ಅವರೆಲ್ಲರೂ ದೇವತೆಗಳು ಅಂತ ಅರ್ಥ. ಕೃಷ್ಣನ ವಂಶದಲ್ಲಿ ಹುಟ್ಟಿದವರೆಲ್ಲ ದೇವತೆಗಳು. ಹಾಗಾಗಿ ದೇವತೆಗಳವರೆಲ್ಲರೂ ಕೂಡ, ದೇವತೆಗಳಾದವರೆಲ್ಲರೂ ಕೂಡ ಅವರು ಇಲ್ಲೇ ಇದ್ದರು ಅಂದರೆ ಆಗ ಕಲಿ ಪ್ರವೇಶ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸಜ್ಜನರೇ ಎಲ್ಲ ಕಡೆ ಸೇರಿಕೊಂಡ್ರೆ ಕಲಿಯುಗ ನಡೆಯೋದಿಲ್ಲ, ಅವಾಗ ಕಷ್ಟ ಆಗಿಬಿಡ್ತದೆ. ಮತ್ತಷ್ಟೇ ಅಲ್ಲ, ಕೆಲವೊಮ್ಮೆ ವ್ಯತ್ಯಾಸವೂ ಆಗಬಹುದಂತೆ. ಕಲಿಯ ಪ್ರಭಾವದಿಂದಾಗಿ ಸಜ್ಜನರಾದವರು ಕೂಡ ಕೆಟ್ಟ ನಡತೆಯಿಂದ ವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಅವರು ಕೆಟ್ಟವರಾಗ್ತಾರೆ. ಇಲ್ಲಿಯ ತನಕಲೂ ಕೂಡ ಒಳ್ಳೆಯವರಾಗಿ ಬದುಕಿದಂಥ ಅವರು ಈಗ ಕೆಟ್ಟವರಾದರೆ ಏನು ಮಾಡೋದು? ಅದರಿಂದ ಹಾಗಾಗಬಾರ್ದು. ಅದಕ್ಕೋಸ್ಕರವಾಗಿ ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಭಗವಂತ ಏನು ಮಾಡಿದ, ಮುನಿಗಳಿಂದ ಶಾಪ ಸಿಗುವಂತೆ ಮಾಡಿದ ಪರಮಾತ್ಮ ಯಾದವರಿಗೆಲ್ಲ. ಇದು ಒಂದು. ಇನ್ನೊಂದೇನು ಅಂತಂದರೆ, ಕೃಷ್ಣ ಪರಮಾತ್ಮ ಇದನ್ನು ಮುನಿಗಳಿಂದ ಶಾಪ ಕೊಡಿಸಿದ್ನಲ್ಲ ಯಾದವರಿಗೆ,
ಅದನ್ನು ಕೊಡಿಸಬೇಕಾದರೂ ಕೂಡ ಅದರಲ್ಲೂ ಕೂಡ ಅವರ ಮೇಲೊಂದು ಕಾರುಣ್ಯ ಇದೆ ಅಂತೆ ಭಗವಂತನು. ಅದು ಎಲ್ಲಿ ಅಂತಂದರೆ ಇವರು ಹೊಡೆದಾಡಿಕೊಳ್ಳೋದು ಎಲ್ಲಿ ಅಂದರೆ ಸಮುದ್ರದ ತೀರದಲ್ಲಿ ಅಂತ ಹೇಳ್ತಾರೆ. ಸಮುದ್ರದ ತೀರದಲ್ಲಿ ಅಂದರೆ ಮನೆಯಲ್ಲಿ ಹೊಡೆದಾಡಿಕೊಳ್ಳಲ್ಲ, ಮನೆಯಿಂದ ಹೊರಗೆ ಬಂದು ಅಂತ. ಅಂದರೆ ಅದರಲ್ಲೂ ಕೂಡ ಶಾಸ್ತ್ರ ಹೇಳುತ್ತದೆ ಒಂದು ಮಾತನ್ನು, ಸಾವು ಎನ್ನುವಂಥದ್ದು ಇದೆಯಲ್ವ ಮನೆಯಲ್ಲಿ ಬರಬಾರ್ದಂತೆ. ಮನೆಯಲ್ಲಿ ಸಾವು ಬರಬಾರ್ದು, ಮನೆಯಲ್ಲಿ ಅಲ್ಲದೆ ಭಾಳ ಜನ ಏನು ತಿಳ್ಕೊಂಡ್ಬಿಟ್ರೆ ಆಸ್ಪತ್ರೆಯಲ್ಲಿ ಸಾವು ಬರಬಾರ್ದು ಹಾಗೆ ಹೀಗೆ ಅಂತ ತಿಳ್ಕೊಂಡಿರ್ತಾರೆ. ಅದು ಏನು ಅಂತಂದರೆ ಮನೆಯಲ್ಲಿ ಸಾವು ಬರಬಾರ್ದಂತೆ ಆದಷ್ಟು. ಅದಕ್ಕೋಸ್ಕರವೇ ಏನಾಗುತ್ತೆ ಅಂದರೆ ಆ ಸಂದರ್ಭ ಬಂತು ಅಂದರೆ ಮನೆಯಿಂದ ಹೊರಗೆ ಬರ್ತಾರೆ ಅಂತ. ಎಲ್ಲಿ ತುಳಸಿ ಕಟ್ಟೆ ಇರ್ತದಲ್ಲ ಆ ಜಾಗಕ್ಕೆ ಬರೋದು ಅಂತಿದೆ. ಯಾಕೆ ಬರೋದು ಅಂತಂದರೆ ಒಂದು ಸ್ವಲ್ಪವಾದರೂ ಕೂಡ ಅಂದರೆ ಸಾವು ಇನ್ನೇನು ಸಮೀಪಿಸ್ತಾ ಇದೆ ಅನ್ನಬೇಕಾದ್ರೆ ಮನೆಯಿಂದ ಹೊರಗೆ ಹೋಗಿ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಸಾಯಬೇಕು ಅಂತ ಹೇಳ್ತಾರೆ. ಒಂದು ತೀರ್ಥಕ್ಷೇತ್ರ ಏನೇ ಆಗಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಮನೆಯಲ್ಲಿ ಸಾಯಬಾರದು ಅಂತ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಆದ್ದರಿಂದ ಮನೆಯಿಂದ ಸ್ವಲ್ಪ ಹೊರಗೆ ಹೋಗಬೇಕು ಅಂತ. ಅದಕ್ಕೋಸ್ಕರ ಎಲ್ಲ ಇರೋದು ಕ್ರಮ ಹೇಗೆ ಅಂತಂದರೆ ಮನೆಯ ಹೊರಭಾಗದಲ್ಲೇನೆ ಒಂದು ತುಳಸಿ ಕಟ್ಟೆಯನ್ನು ಇಟ್ಟು ತುಳಸಿ ಕಟ್ಟೆಯ ಹತ್ತಿರದಲ್ಲೇನೆ ಮಲಗಿಸಿ ಅಲ್ಲಿ ಅವರ ಪ್ರಾಣ ಹೋಗುವಂತೆ ನೋಡಿಕೊಳ್ಳಬೇಕು ಅಂತ ವ್ಯವಸ್ಥೆ ಇದೆಲ್ಲವೂ ಕೂಡ. ಹಾಗೆ ಇದನ್ನು ಕೃಷ್ಣ ಪರಮಾತ್ಮ ಅವರ ಮೇಲೆ ಕಾರುಣ್ಯ ಯಾಕೆ ಅಂದರೆ ಪುಣ್ಯ ಬರಲಿ ಅವರಿಗೆ ಅನ್ನೋದಕ್ಕೋಸ್ಕರ ಮನೆಯಲ್ಲಿ ಹೊಡೆದಾಡಿಕೊಂಡು ಸಾಯದೇನೆ ಸಮುದ್ರದ ತೀರಕ್ಕೆ ಬರಲಿ ಅಂತ, ಒಳ್ಳೆ ಕ್ಷೇತ್ರಕ್ಕೆ ಬರಲಿ, ಇವರೆಲ್ಲ ಸಾವು ಅಲ್ಲಿ ಬಂದು ಇವರಿಗೆ ಒಳ್ಳೆಯದಾಗಲಿ ಅಂತ ಇದು ಅವನ ಕಾರುಣ್ಯ ಅಂತ. ಅದರಲ್ಲಿ ಆ ಕೃಷ್ಣ ಪರಮಾತ್ಮನದ್ದು ಯಾದವರಿಗೆಲ್ಲ ಈ ರೀತಿ ಹೊಡೆದಾಡಿಕೊಂಡು ಅದು ಯಾಕೆ ಇಂಥ ಒಂದು ಬುದ್ಧಿ ಬಂತು ಅಂದರೆ ಅದು ನೋಡಿ ಎಂಥ ವಿಚಿತ್ರ ಅಂದರೆ ಈ ಸಾಂಬ ಅಂತ ಇದ್ದವ. ಸಾಂಬ ಅಂದರೆ ಕೃಷ್ಣನಿಗೆ ಜಾಂಬವತಿಯಲ್ಲಿ ಹುಟ್ಟಿದ ಮಗ. ಜಾಂಬವತಿಯಲ್ಲಿ ಹುಟ್ಟಿದ ಮಗ. ಆ ಕೃಷ್ಣನಿಗೆ ಜಾಂಬವತಿಯಲ್ಲಿ ಹುಟ್ಟಿದಂಥ ಏನು ಮಗ ಇದ್ದ ಸಾಂಬ, ಆ ಸಾಂಬ ಮತ್ತು ಉಳಿದವರೆಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಿದ್ರಂತೆ, ಎದುರುಗಡೆಯಲ್ಲಿ ಸಪ್ತಋಷಿಗಳು ಬರ್ತಾ ಇದ್ರು, ದೊಡ್ಡ ದೊಡ್ಡ ಋಷಿಗಳೆಲ್ಲ ಬ್ರಹ್ಮಜ್ಞಾನಿಗಳು. ಆ ಬ್ರಹ್ಮಜ್ಞಾನಿಗಳು ಬರ್ತಾ ಇರುವಾಗ ಇವರಿಗೊಂದು ದುರ್ಬುದ್ಧಿ ಬಂತು. ದೇವರ ಪ್ರೇರಣೆ ನೋಡಿ ಹೇಗಿರುತ್ತದೆ ಅಂತ. ಆ ದುರ್ಬುದ್ಧಿ ಹುಟ್ಟಿತು ಅವರಿಗೆ. ಏನು ದುರ್ಬುದ್ಧಿ ಹುಟ್ಟಿತು ಅಂತಂದರೆ ಇವರನ್ನು ಪರೀಕ್ಷೆ ಮಾಡಬೇಕು ಅನ್ನುವಂಥ ದುರ್ಬುದ್ಧಿ ಹುಟ್ಟಿತು. ಆ ದುರ್ಬುದ್ಧಿ ಹುಟ್ಟಿ ಏನು ಮಾಡಿದ್ರಂತೆ, ಕೂಡಲೇ ಈ ಸಾಂಬನಿಗೆ ಒಂದು ಹೆಣ್ಣಿನ ವೇಷ ಹಾಕಿದರು. ಹೆಣ್ಣಿನ ವೇಷವನ್ನು ಹಾಕಿ ಏನು ಮಾಡಿದ್ರಂತೆ, ಒಳಗಡೆಯಲ್ಲಾಗಬೇಕಾದ್ರೆ ಹೊಟ್ಟೆ ಒಳಗಡೆ ಆಗಬೇಕಾದ್ರೆ ಒಂದಷ್ಟು ಏನೋ ಬಟ್ಟೆ ಗಿಟ್ಟೆ ಏನೋ ತುರುಕಿದ್ರು. ಏನೋ ತುರುಕ್ಬಿಟ್ಟು ಗರ್ಭಿಣಿ ಇದ್ದಾಳೆ ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ರಂತೆ. ಸಾಂಬ ಗಂಡು ಆದರೆ ಗರ್ಭಿಣಿ ಹೆಣ್ಣಿನ ವೇಷವನ್ನು ಹಾಕಿ ಆ ಹುಡುಗಿಯನ್ನು ಅಂದರೆ ಸಾಂಬನನ್ನೇ ಕರ್ಕೊಂಡು ಬಂದು ಈ ಋಷಿಗಳಿದ್ರು ಆ ಋಷಿಗಳ ಎದುರಲ್ಲಿ ನಿಲ್ಲಿಸಿದ್ರಂತೆ. ಋಷಿಗಳ ಎದುರಲ್ಲಿ ನಿಲ್ಲಿಸಿ ಹೇಳಿದ್ರಂತೆ, ಋಷಿಗಳೇ ನೀವೆಲ್ಲ ಬ್ರಹ್ಮಜ್ಞಾನಿಗಳು, ಇವಳಿಗೆ ಈಗಾಗಲೇ ಅನೇಕ ಹೆಣ್ಣು ಕೂಸುಗಳಾಗಿದ್ದಾವೆ, ಈಗ ಮತ್ತೊಂದು ಗರ್ಭಿಣಿ ಆಗಿದ್ದಾಳೆ ಇವಳು, ಆದ್ದರಿಂದಾಗಿ ಈ ಗರ್ಭಿಣಿಯಾದಂಥ ಈ ಹೆಣ್ಣಿಗೆ ಯಾವ ಮಗು ಆಗುತ್ತೆ ಹೇಳಿ, ಗಂಡಾಗುತ್ತೋ ಹೆಣ್ಣಾಗುತ್ತೋ ಹೇಳ್ರಿ ಅಂತ ಕೇಳಿದ್ರು. ಗಂಡಾಗುತ್ತೋ ಹೆಣ್ಣಾಗುತ್ತೋ, ನೀವು ಆಡಿದ ಮಾತು ಸತ್ಯ ಆಗುತ್ತೆ, ಆದ್ದರಿಂದಾಗಿ ನೀವು ಹೇಳ್ರಿ ಅಂತ ಕೇಳಿದ್ರಂತೆ. ಇಷ್ಟು ಕೇಳ್ತಾ ಇರಬೇಕಾದ್ರೆ ಆ ಋಷಿಗಳೆಲ್ಲ ದಿವ್ಯ ದೃಷ್ಟಿಯಿಂದ ನೋಡಿ ಸಿಟ್ಟು ಬಂತು ಅವರಿಗೆಲ್ಲ. ಸಿಟ್ಟು ಬಂದು ಆಗ ಹೇಳಿದ್ರಂತೆ, ಏನು ಅಂತಂದರೆ ನೀವೆಲ್ಲರೂ ಕೂಡ ಸೇರಿ ನಮಗೆ ಅವಮಾನ ಮಾಡಲಿಕ್ಕೆ ಬಂದಿದ್ದೀರಿ. ಬ್ರಹ್ಮಜ್ಞಾನಿಗಳನ್ನು ಯಾವತ್ತೂ ಅವಮಾನ ಮಾಡಬಾರ್ದು, ಬ್ರಾಹ್ಮಣರನ್ನು ಅವಮಾನ ಮಾಡಲಿಕ್ಕೆ ಬಂದಿದ್ದೀರಿ. ಆದ್ದರಿಂದ ನೀವೇನು ಯಾದವರಿದ್ದೀರೋ ನೀವು ಯಾದವರೆಲ್ಲರೂ ಕೂಡ ಪರಸ್ಪರ ಹೊಡೆದಾಡಿಕೊಂಡು ಸಾಯಿರಿ. ಅದು ಹೇಗೆ ಅಂತಂದರೆ ಇವನ ಗರ್ಭದಲ್ಲಿ ಗಂಡು ಇಲ್ಲ ಹೆಣ್ಣು ಇಲ್ಲ, ಒಂದು ಒಣಿಕೆ ಇದೆ, ಆ ಒಣಿಕೆಯಿಂದಲೇ ಹೊಡೆದಾಡಿಕೊಂಡು ಸಾಯಿರಿ ನೀವು ಅಂದ್ರಂತೆ. ಆಯಿತು ಅಂತ ಆಮೇಲೆ ಏನು ಗಾಬರಿ ಆಗಿ ಹೊಟ್ಟೆಯಲ್ಲಿ ಏನು ಬಟ್ಟೆ ಇಟ್ಕೊಂಡಿರೋ ತೆಗಿಯೋಣ ಅಂತ ತೆಗಿತಾರೆ, ನೋಡಿದ್ರೆ ಒಣಿಕೆ ಬರ್ತಾ ಇದೆ. ಬ್ರಹ್ಮಜ್ಞಾನಿಗಳ ಶಾಪ ಅಂದರೆ ಸುಮ್ಮನೆ ಒಣಿಕೆ ಬಂತು. ಆ ಒಣಕೆ ಬಂದ ಕೂಡಲೇ ಒಣಕೆಯನ್ನು ತಗೊಂಡು ಹೋಗಿ ಉಗ್ರಸೇನಿಗೆ ಕೊಟ್ಟರು. ಉಗ್ರಸೇನ ನೋಡು ಹೀಗೆ ಶಾಪ ಕೊಟ್ಟಿದ್ದಾರೆ, ನಮ್ಮ ಕುಲ ಎಲ್ಲ ನಾಶ ಆಗತ್ತೆ, ಈ ಒಣಕೆಯಿಂದಲೇ ಹೊಡೆದಾಡಿಕೊಂಡು ಸಾಯ್ತೇವಂತೆ ನಾವು ಇಡೀ ಯಾದವರೆಲ್ಲರೂ ಕೂಡ, ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಇವನು ಹೇಳ್ದ ಉಗ್ರಸೇನ, ಹಾಗಾದ್ರೆ ಏನು ಯೋಚನೆ ಮಾಡಬೇಡಿ, ಇದನ್ನೇನು ಮಾಡೋಣ ಅಂದರೆ ಈ ಒಣಕೆಯನ್ನು ಚೆನ್ನಾಗಿ ಜಜ್ಜಿಬಿಡೋಣಂತೆ. ಜಜ್ಜಿ ಪುಡಿ 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 ಮಾಡಿ ಯಾರಿಗೂ ಸಿಗಬಾರ್ದು, ಇದನ್ನು ತೊಗೊಂಡು ಹೋಗಿ ಸಮುದ್ರಕ್ಕೆ ಹಾಕ್ರಿ ಅಂತ. ತೊಗೊಂಡು ಹೋಗಿ ಸಮುದ್ರಕ್ಕೆ ಹಾಕ್ರಿ ಆಯಿತು ಅಂತ ಹೇಳಿ ಏನು ಮಾಡಿದ್ರಂತೆ, ಎಲ್ಲ ಪುಡಿ 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 ಏನಿತ್ತು ಆ ಪುಡಿಯನ್ನೆಲ್ಲ ತೊಗೊಂಡು ಹೋಗಿ ಸಮುದ್ರಕ್ಕೆ ಹಾಕಿದ್ರಂತೆ. ಆದರೆ ಈ ಒಣಕೆ ಇರುತ್ತಲ್ವ, ಒಣಕೆಯಲ್ಲಿ ಈಗಿನ ಹೆಣ್ಣು ಮಕ್ಕಳಿಗೆ ಗೊತ್ತಿರಲ್ಲ ಸಾಮಾನ್ಯ ಒಣಕೆ ಹೇಗಿರ್ತದೆ ಅಂತಲೇ ನೋಡಿರಲ್ಲ. ಆ ಒಣಕೆ ಅಂತಂದರೆ ಊದಕ್ಕಿರ್ತದೆ ಕೋಲು, ಆ ಊದಕ್ಕಿರುವಂಥ ಕೋಲಿಗೇನಿರ್ತದೆ ಮೇಲ್ಭಾಗ ಇರುತ್ತಲ್ಲ ಅಲ್ಲೊಂದು ಕಬ್ಬಣದ್ದು ಒಂದು ಇದನ್ನ ಹಾಕಿರ್ತಾರೆ, ಕವಚದ ಥರ ಹಾಕಿರ್ತಾರೆ ರಿಂಗ್. ಆ ರಿಂಗ್ ಏನಿರ್ತದೆ ಕಬ್ಬಣ ಇರ್ತದಲ್ಲ,
ಆ ಕಬ್ಬಣ ಎನ್ನುವಂಥದ್ದು ಹಾಗೆ ಇತ್ತು, ಅದು ಪುಡಿ ಮಾಡಿರಲಿಲ್ಲ ಇವರು. ಅದೇನು ಕೂಡ ಹಾಗೆ ಹೋಗ್ತದೆ ಅಂತ ಅಂದ್ಕೊಂಡು ಹಾಗೆ ಸಮುದ್ರಕ್ಕೆ ಹಾಕಿದ್ರಂತ ಅದನ್ನು. ಆ ಸಮುದ್ರಕ್ಕೆ ಹಾಕಿದಾಗ ಅದು ಏನೋ ಒಂದು ರಿಂಗು ಅಂತ ಅಂದ್ಕೊಂಡು ಒಂದು ಮೀನು ನುಂಗಿಬಿಡುತ್ತಂತದನ್ನು. ಆ ಮೀನು ನುಂಗಿತ್ತು. ಮೀನು ನುಂಗಿದ ಕೂಡಲೇ ಏನಾಯ್ತಂತೆ, ಆ ಮೀನನ್ನು ಒಬ್ಬ ಬೆಸ್ತ ಅಂದರೆ ಒಬ್ಬ ಬೇಟೆಗಾರ ಏನು ಮಾಡಿದ, ಆ ಮೀನು ಹಿಡಿದ್ನಂತವ. ಆ ಮೀನು ಹಿಡಿದಾಗ ಆ ಮೀನನ್ನು ಅವನು ಊಟ ಮಾಡಬೇಕು ಅಂತ ಅದನ್ನು ಕೊಯ್ದು ನೋಡ್ತಾನೆ, ಒಳಗಡೆಯಲ್ಲಿ ಆ ಕಬ್ಬಿಣ ಹಾಗೆ ಇತ್ತು. ಆ ಒಣಕೆಯಲ್ಲಿ ಇದ್ದಂಥ ಕಬ್ಬಿಣ ಇತ್ತಲ್ಲ, ಅದನ್ನು ನೋಡಿದ ಅವನಿಗೆ ಏನು ಯೋಚನೆ ಬರಬೇಕು. ಅವನೊಬ್ಬ ಬೇಟೆಗಾರ ಆದ್ರಿಂದ ಅವನೇನು ಯೋಚನೆ ಮಾಡಿದ ಅಂತಂದರೆ, ಆ ಕಬ್ಬಿಣ ಇದೆಯಲ್ಲ ಬಹಳ ಚೆನ್ನಾಗಿದೆ, ಅದನ್ನು ಚೂಪಾಗಿ ನುಣುಪು ಮಾಡೋಣ ಅಂಥೇಳಿ ನುಣುಪು ಮಾಡಿದ್ದಂತೆ. ನುಣುಪು ಮಾಡಿಕೊಂಡು ತಾನು ಬೇಟೆ ಆಡ್ಲಿಕ್ಕೆ ಹೋದಾಗ ಬಾಣ ಬಿಡ್ತಿದ್ನಲ್ಲ, ಆ ಬಾಣದ ಮುಂದಿನ ಭಾಗದಲ್ಲಿ ಆ ಚೂಪನ್ನು ನೆಟ್ಟು ಅದರಿಂದ ಬಾಣ ಬಿಡಬೇಕು ಅಂತ ತಯಾರಿ ಮಾಡಿಕೊಂಡಂತ. ಅದರಿಂದ ಬಾಣ ಬಿಡಬೇಕು ಅಂತ ತಯಾರಿಯನ್ನು ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಅವನು ಬೇಟೆ ಆಡಲಿಕ್ಕೆ ಅಂತ ಬಂದ. ಅವನು ಬೇಟೆ ಆಡಲಿಕ್ಕೆ ಅಂತ ಬೇಟೆಗಾರ ಬಂದಾಗ ಕೃಷ್ಣ ಪರಂಧಾಮಕ್ಕೆ ತೆರಳಬೇಕು ಅಂತ ವಿಚಾರ ಮಾಡಿದಂಥ ಭಗವಂತ ಒಂದು ಕಡೆಯಲ್ಲಿ ಎಲ್ಲೋ ಮಲಗಿದ್ದಂತೆ. ಸುಮ್ಮನೆ ಮಲಗಿದಾಗ ಅವನ ಹೆಬ್ಬೆಟ್ಟು, ಜಸ್ಟ್ ಒಂದು ಸಣ್ಣ ಹೆಬ್ಬೆಟ್ಟು, ಆ ಹೆಬ್ಬೆಟ್ಟಿದೆ ಅಲ್ವಾ, ಆ ಹೆಬ್ಬೆಟ್ಟನ್ನು ಒಳ್ಳೆ ಗಿಣಿಯ ಮೂಗು ಅನ್ನುವಂತೆ ತೋರಿಸಿದ್ನಂತದನ್ನು. ಅದು ಕೆಂಪಾಗಿತ್ತು ಭಗವಂತನ ಪಾದ, ಗಿಣಿಯ ಮೂಗು ಅನ್ನುವಂತೆ ತೋರಿಸಿದ. ಇವನೇನು ಮಾಡಿದ ಬೇಟೆಗಾರ ಅಂದರೆ ಯಾವುದೋ ಒಂದು ಗಿಣಿ ಇದೆ ಅಂತ ತಿಳ್ಕೊಂಡು ಆ ಪಾದದ ಹೆಬ್ಬೆಟ್ಟಿಗೇನೆ ಒಂದು ಬಾಣ ಹೊಡೆದಂತೆ ಕೃಷ್ಣನಿಗೆ. ಅದರಿಂದಾಗಿ ಕೃಷ್ಣ ಸಾಯ್ತಾ ಇದ್ದೇನೆ ಅನ್ನೋ ನೆಪ ಮಾಡಿಕೊಂಡು ಪರಂಧಾಮಕ್ಕೆ ತೆರಳಿದ. ಅಂದರೆ ಅಂತೂ ಅವನು ಕೃಷ್ಣ ಹೇಳ್ತಾನೆ ಏನು ಅಂದರೆ, ಬ್ರಾಹ್ಮಣರ ಶಾಪ ವ್ಯರ್ಥ ಆಗಲಿಕ್ಕೆ ಬಿಡಲ್ಲ ನಾನು, ಅವನು ಕೊಟ್ಟ ಶಾಪ ಸ್ವೀಕಾರ ಮಾಡಬೇಕು. ಅದಕ್ಕೆ ನಾನೂ ಒಬ್ಬ ಯಾದವ ಆದ್ರಿಂದ ಯಾದವರೆಲ್ಲರೂ ಕೂಡ ಹೊಡೆದಾಡಿಕೊಂಡು ಸಾಯ್ತೇವೆ ಅಂದಾಗ ಈ ಒಡಕೆಯಿಂದ ಅಂದ್ರಲ್ಲ, ಅದರಿಂದಲೇ ನಾವು ಹೊಡೆದಾಡಿಕೊಂಡು ಸಾಯಬೇಕು, ನಾನು ಅದರಿಂದ ಸಾಯ್ತೇನೆ ಅಂತ ಭಗವಂತ ಮಾಡಿದ. ಆಮೇಲೆ ಏನಾಯಿತು ಅಂದರೆ, ಎಲ್ಲ ಯಾದವರು ಕೂಡ ಈ ಸಮುದ್ರದ ನೀರಿನಲ್ಲಿ ಬಿದ್ದಂಥ ಪುಡಿಗಳೇನಿತ್ತು ಅದೆಲ್ಲ ಸಮುದ್ರ ಯಾವತ್ತೂ ತನ್ನ ಒಳಗೆ ಯಾವುದೂ ಇಟ್ಕೊಳ್ಳೋದಿಲ್ಲ. ಅದು ನೀವು ಏನು ಹಾಕಿದ್ರೂ ಹೊರಗೆ ಹಾಕುತ್ತೆ ಆ ಸಮುದ್ರ. ಆದ್ದರಿಂದ ಆ ಪುಡಿಗಳೆಲ್ಲ ಮೇಲೆ ಬಂದ್ಬಿತ್ತು. ಆ ಪುಡಿಗಳಿಂದಲೇ ಏನಾಯ್ತಂತೆ, ಮೇಲ್ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಒಂದೊಂದು ದರ್ಬೆಗಳು ಬೆಳೆದುವಂತೆ. ಆ ದರ್ಬೆಗಳು ಆಮೇಲೆ ಕೊನೆ ಕಾಲದಲ್ಲಾಗಬೇಕಾದ್ರೆ ಈ ಯಾದವರೆಲ್ಲರೂ ಕೂಡ ಒಂದು ತೀರ್ಥಯಾತ್ರೆ, ಅವರು ಒಂದೊಂದು ಯಾತ್ರೆ ಮಾಡೋಣ ಅಂತ ಹೊರಟಾಗ ಏನಾಗಿತ್ತು, ಈ ಬಲರಾಮ ಒಂದು ವ್ಯವಸ್ಥೆ ಮಾಡಿದ್ದ ತನ್ನ ಊರಲ್ಲಿ ದ್ವಾರಕಾಪಟ್ಟಣದಲ್ಲಿ ಈ ಮದ್ಯಪಾನವನ್ನು ನಿಷೇಧ ಮಾಡಿದ್ದಂತ. ಅಲ್ಲಿ ಅಂದರೆ ಅದೆಲ್ಲ ಅವರಿಗೆ ಯಾದವರಿಗೆ ಕ್ಷತ್ರಿಯರಿಗೆಲ್ಲ ವಿಹಿತ, ಅದು ಬ್ರಾಹ್ಮಣರಿಗೆ ವಿಹಿತ ಅಲ್ಲ. ಹಾಗಾಗಿ ಅವರಿಗೆ ವಿಹಿತವಾಗಿತ್ತು. ಆದ್ದರಿಂದಾಗಿ ಅವರೇನು ಮಾಡಿದ್ರಂತೆ, ಅದನ್ನು ಸ್ವೀಕಾರ ಮಾಡ್ತಿದ್ರು. ಅಲ್ಲಿ ನಿಷೇಧ ಮಾಡಿದ್ದ ಈ ಬಲರಾಮ. ಆಮೇಲೆ ಅಲ್ಲಿ ನಿಷೇಧ ಮಾಡಿದ್ಮೇಲೆ ಇಲ್ಲಿ ಬಂದಾಗ ಅವ್ರಿಗೇನಾಗಿಬಿಡ್ತು ಅಂದರೆ, ಇದು ಬೇರೆ ಊರಲ್ವ, ತೊಂದರೆ ಇಲ್ಲ, ಇಲ್ಲಿ ತೊಗೊಳ್ಬೋದು ಅಂತ ಅಂದ್ಕೊಂಡು ಅಲ್ಲೆಲ್ಲ ಕುಡಿದ್ಬಿಟ್ರು ಅವರೆಲ್ಲರೂ ಕೂಡ ಪಾನಮತ್ತರಾದಾಗ ಒಬ್ಬರನ್ನೊಬ್ಬರು ಹೊಡೆದಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದು ಹೊಡೆದಾಡ್ಕೊಳ್ಬೇಕಾದ್ರೆ ಆ ದರ್ಬೆಗಳೇನು ಬೆಳೆದಿವೆ ಅವೇ ಆಯುಧಗಳಂತೆ ಅವುಗಳಿಂದಲೇ ಹೊಡೆದಾಡ್ಕೊಂಡು ಸತ್ತರಂತೆ ಎಲ್ಲರೂ ಕೂಡ. ಇಡೀ ಯಾದವರೆಲ್ಲರೂ ಕೂಡ ನಷ್ಟವಾಗಿ ಹೋದರು ಅಂತ ಹೇಳ್ತಾರೆ. ಹೀಗೆ ಒಂದು ಶಾಪ ಎನ್ನುವಂತಹದ್ದು ಬಂದಿತ್ತು ಅನ್ನುವಂಥ ಸುದ್ದಿ ವಿದುರನ ಕಿವಿಗೆ ಬಿತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇದು ಇನ್ನೊಂದು ಈ ಹಿನ್ನೆಲೆಗೆ ಇನ್ನೊಂದು ಕೂಡ ವ್ಯವಸ್ಥೆಯನ್ನು ಹೇಳಿದ್ದಾರೆ. ಅಂದರೆ ಈ ಶಾಪ ಎನ್ನುವಂಥದ್ದು ಒಂದು ಬ್ರಾಹ್ಮಣರ ಶಾಪ. ಈ ಬ್ರಾಹ್ಮಣರ ಶಾಪ ಅಷ್ಟೇ ಅಲ್ಲ, ಇನ್ನೊಂದು ಶಾಪ ಏನು ಅಂತ ಹೇಳಿದರೆ, ಗಾಂಧಾರಿಯು ಕೂಡ ಶಾಪವನ್ನು ಕೊಟ್ಟಿದ್ದಂತೆ. ಆ ಗಾಂಧಾರಿ ಮಹಾಪತಿವ್ರತ್ಯ ಅವಳು. ಯಾಕೆಂದರೆ ಎಂಥ ಪಾತಿವ್ರತ್ಯ ಅಂದರೆ, ಬೇರೆ ಯಾರಾದರೆ ಈ ರೀತಿ ಹೆಂಡತಿ ಎಲ್ಲಿರ್ತಾಳಪ್ಪ ಅಂತ ಅನ್ಕೋರು. ಯಾಕೆ ಗಂಡ ಕುರುಡ ಅಂತ, ಹುಟ್ಟು ಕುರುಡ ಅವನು ಅನ್ನೋದಕ್ಕೋಸ್ಕರವಾಗಿ ಇವಳೇನು ಮಾಡಿದ್ದಂತೆ, ಗಂಡ ಕುರುಡ, ಅವನು ಯಾರನ್ನೂ ನೋಡೋದಿಲ್ಲ ಅಂದಾಗ ನಾನು ಯಾಕೆ ನೋಡಬೇಕು ಅಂತ ಗಂಡನಂತೆ ಬದುಕ್ತೇನೆ ಅಂತ ಹೇಳಿಬಿಟ್ಟು ತಾನು ಕಣ್ಣಿದ್ದರೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇಡೀ ತನ್ನ ಜೀವನವನ್ನು, ಸಂಸಾರದ ಜೀವನವನ್ನೆಲ್ಲ ಸಾಗಿಸಿದವಳು. ಅಂಥ ಪತಿವ್ರತೆ ಅವಳಲ್ಲೊಂದು ಶಕ್ತಿ ಇತ್ತಂತೆ. ಅದಕ್ಕೆ ಯುದ್ಧ ಎಲ್ಲ ಮುಗಿದ ಮೇಲೆ ಕೃಷ್ಣ ಬಂದಾಗ ಕೃಷ್ಣನಿಗೆ ಗಾಂಧಾರಿ ಹೇಳ್ತಾಳೆ, ಕೃಷ್ಣ ನಿನ್ನಿಂದ ನನ್ನ ವಂಶ ಎನ್ನುವಂಥದ್ದು ನಾಶ ಆಯಿತು, ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ. ನಿನ್ನಿಂದಲೇ ನಾಶ ಆದ್ದು, ನಿನಗೆ ಸಾಮರ್ಥ್ಯ ಇತ್ತು ಯುದ್ಧ ನಿಲ್ಲಿಸೋದು, ಆದರೂ ಮಾಡಲಿಲ್ಲ. ನನ್ನ ಇಡೀ ಕುಟುಂಬ ಎಲ್ಲವೂ ಕೂಡ ನಾಶ ಆಯಿತು, ನನ್ನ ಮಕ್ಕಳೆಲ್ಲ ಸತ್ತರು. ನನ್ನ ಮಕ್ಕಳು ಅಂದರೆ ನಮ್ಮಲ್ಲಿರುವಂಥ ದಾಯಾದಿಗಳೆಲ್ಲರೂ ಕೂಡ ನಿನ್ನಿಂದಾಗಿ ಪರಸ್ಪರ ಹೊಡೆದಾಡಿಕೊಂಡು ಸತ್ತರು. ಆದ್ದರಿಂದಾಗಿ ನಿನ್ನಲ್ಲೂ ಕೂಡ ನಿನ್ನ ವಂಶದವರು ಕೂಡ ಪರಸ್ಪರವಾಗಿ ಹೊಡೆದಾಡಿಕೊಂಡು ಸಾಯಲಿ ಅಂತ ಗಾಂಧಾರಿಯು ಕೂಡ ಶಾಪ ಹಾಕಿದ್ದಂತೆ. ಹೀಗೆ ಈ ಎರಡು ಶಾಪಗಳನ್ನು, ಅಂದರೆ ಭಗವಂತ ಇದರ ಮೂಲಕ ತೋರಿಸಿದ್ದೇನು ಅಂದರೆ, ಒಂದು ಬ್ರಾಹ್ಮಣ ಶಾಪ, ಇನ್ನೊಂದು ಹೆಣ್ಣಿನ ಶಾಪ. ಬಹಳ ದೊಡ್ಡದಿದು ಅನ್ನುವಂಥದ್ದನ್ನು ಜಗತ್ತಿಗೆ ಒಂದು ಪಾಠದ ರೀತಿಯಲ್ಲಿ ತೋರಿಸಿದ ಪರಮಾತ್ಮ. ಅದಕ್ಕೋಸ್ಕರವಾಗಿ
ಭಗವಂತ ಈ ಈ ಇದೆಲ್ಲ ಅಂದರೆ ಇದು ನಡೆದಿಲ್ಲ. ಇನ್ನು ತೀರ್ಥಕ್ಷೇತ್ರಕ್ಕೆ ಇವನು ಬಂದಾಗ ವಿದುರ ಇದೆಲ್ಲ ನಡೆದಿಲ್ಲ. ನಡೆಯದೇ ಇದ್ದರೂ ಕೂಡ ಇದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ವಿಷಯ ಗೊತ್ತಾಯಿತಂತೆ ಇವನಿಗೆ. ಹೀಗೆ ಇವನಿಗೆ ವಿಷಯ ಎನ್ನುವಂಥದ್ದು ಗೊತ್ತಾದಾಗ ಆ ಪ್ರಸಂಗದಲ್ಲಿ ಕಶ್ಚಿತ್ ಬುಧ ಸ್ವಸ್ತ್ಯನಮೀವ ಆಸ್ತೆ ಶ್ವಪಲ್ಕ ಪುತ್ರೋ ಭಗವತ್ ಪ್ರಪನ್ನ. ಆಗ ಅಕ್ರೂರನ ಕಥೆ ಏನಾಯಿತು, ಎಲ್ಲ ಕಥೆಗಳನ್ನು ಕೂಡ ಒಂದೊಂದೇ ವಿವರಣೆಯನ್ನು ಕೊಡ್ತಾರೆ. ಯಾರ್ಯಾರು ಹೇಗೆ ಹೋಗ್ತಾರೆ, ಏನಾಯಿತು ಅನ್ನುವಂಥದ್ದನ್ನು. ಅಸೂತಯಂ ಜಾಂಬವತಿ ವ್ರತಾಢ್ಯ, ಏನು ಜಾಂಬವತಿಯ ಮಗ ಇದ್ದ, ಅವನಿಂದ ಇಂಥದ್ದೆಲ್ಲ ನಡೆಯಿತು ಘಟನೆ ಎನ್ನುವಂಥದ್ದು, ಇದನ್ನೆಲ್ಲವನ್ನೂ ಕೂಡ ಹೇಳ್ತಾರೆ ವಿಷಯ. ಇದೆಲ್ಲ ಇಷ್ಟು ವಿಷಯ ಎನ್ನುವಂಥದ್ದು ತಿಳಿಯುತ್ತಲ್ವ. ತಿಳಿದಾಗ ಆ ಪ್ರಸಂಗದಲ್ಲಿ ಎದುರುಗಡೆಯಲ್ಲಿ ಉದ್ಧವ ಸಿಗ್ತಾನೆ. ಯಾರಿಗೆ? ವಿದುರನಿಗೆ. ಎದುರುಗಡೆಯಲ್ಲಿ ಉದ್ಧವ ಸಿಕ್ಕಾಗ ಆ ಉದ್ಧವನ ಜೊತೆಗೆ ಸಂವಾದ ನಡೆಯುತ್ತೆ. ಆ ಪ್ರಸಂಗ ಉದ್ಧವನ ಜೊತೆಗೆ ಇತಿ ಭಾಗವತ ಪೃಷ್ಟ ಕ್ಷತ್ರ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚೋತ್ಸೇಹೆ ಔತ್ಕಂಠ್ಯಾತ್ ಸ್ಮಾರಿತೇಶ್ವರ. ಆ ಸಂದರ್ಭದಲ್ಲಿ ಕೃಷ್ಣನ ಈ ಸಮಾಚಾರವನ್ನು, ತನ್ನ ಪ್ರಿಯನಾಗಿರುವಂಥ ಕೃಷ್ಣ ಹೇಗಿದ್ದಾನೆ ಅಂತ ಕೇಳಬೇಕು ಅಂತ ಇವನು ಉದ್ಧವನಿಗೆ ಕೃಷ್ಣನ ಬಗ್ಗೆ ಬಹಳ, ಹಾಗಾಗಿ ಉದ್ಧವನನ್ನು ಕೇಳಬೇಕು ಅಂತ ಅಂದ್ಕೊಂಡು ಕೇಳಿದಂತೆ. ಬಹಳ ಭಕ್ತಿಯಿಂದಾಗಿ ಈ ಕೃಷ್ಣ ಹೇಗಿದ್ದಾನೆ, ಏನು ಅವನ ಕಥೆ ಏನು ಅಂತ ಕೇಳಿದ್ದಕ್ಕೆ ಅವನಿಗೆ ಉತ್ತರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಸುದ್ದಿ ಏನಾಗಿತ್ತು ಅಂದರೆ, ಆಗ ತಾನೇ ಈ ಉದ್ಧವನಿಗೂ ಕೂಡ ಗೊತ್ತಾಗಿತ್ತು. ಉದ್ಧವನಿಗೆ ಮೊದಲು ಕೃಷ್ಣನೇ ಹೇಳಿದ್ದಂತೆ ಇದೆಲ್ಲವೂ ಕೂಡ, ನಾನು ಹೀಗೆ ಪರಂಧಾಮಕ್ಕೆ ತೆರಳುತ್ತೇನೆ ಅನ್ನುವ ಘಟನೆಗಳನ್ನೆಲ್ಲವನ್ನು ಕೂಡ. ಇದು ಇನ್ನೂ ಮುಂದೆ ನಡೆಯುವಂಥದ್ದು, ಸುಮಾರು ವರ್ಷಗಳಾದ ನಂತರ ನಡೆಯುವಂಥದ್ದು. ಆಗ ನಡೆಯುವಂಥ ಘಟನೆಯನ್ನು ಮೊದಲೇ ಹೇಳಿಟ್ಟಿದ್ದಂತೆ. ಅದಕ್ಕೆ ಮೊದಲೇ ಹೇಳಿಟ್ಟಿದ್ನಲ್ಲ ಕೃಷ್ಣ, ಅದನ್ನು ಹೇಳಬೇಕು ಅಂದ್ರೇ ಕೃಷ್ಣನ ಬಗ್ಗೆ ಕೇಳಿದಾಗ ಕೃಷ್ಣನ ಈ ಕಥೆಯನ್ನು ವಿದುರನಿಗೆ ಹೇಳಲಿಕ್ಕೆ ದುಃಖ ಆಗ್ತಾ ಇತ್ತಂತೆ ಉದ್ಧವನಿಗೆ. ಉದ್ಧವ ಅಂತ ಹೇಳಿದರೆ ಮಹಾಕೃಷ್ಣನ ಭಕ್ತ ಅವನು. ಎಷ್ಟು ಕೃಷ್ಣನ ಭಕ್ತ ಅಂದರೆ, ಕೃಷ್ಣನನ್ನು ಉಪಾಸನೆ ಮಾಡಿ 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 ಎಲ್ಲಿ ತನಕ ಹೋಗಿದ್ದ ಅಂದರೆ, ನೋಡಲಿಕ್ಕೆ ಅವನು ಕೃಷ್ಣನಂತೆ ಕಾಣ್ತಿದ್ದಂತೆ. ನೋಡಲಿಕ್ಕೆ ಅಷ್ಟು ಕೃಷ್ಣನ ಒಲಿಸಿಕೊಂಡು ಬಿಟ್ಟಿದ್ದಂತೆ ಉದ್ಧವ. ಯಾಕೆಂದರೆ ಕೃಷ್ಣನಂತೆ ಕಾಣ್ತಿದ್ದ ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತಾರೆ. ಈ ಕೃಷ್ಣ ಅವನು ವೃಂದಾವನವನ್ನು ಬಿಟ್ಟು ಹೋದಾಗ ಪ್ರತಿನಿತ್ಯ ಸಾಯಂಕಾಲ ಆದರೆ ಸಾಕು, ಗೋವುಗಳೆಲ್ಲವೂ ಕೂಡ ಊರಿನ ತುದಿಗೆ ಬಂದುಬಿಟ್ಟು ತಲೆ ಎತ್ತಿ ನೋಡ್ತಿದ್ದಂತೆ, ಕೃಷ್ಣ ಯಾವಾಗ ಬರ್ತಾನೆ ಅಂತ. ವೃಂದಾವನ ಬಿಟ್ಟು ಮಥುರೆಗೆ ಹೋಗಿರ್ತಾನೆ ಅವನು ಕಂಸನ ಸಂಹಾರ ಮಾಡಲಿಕ್ಕೆ. ಕೃಷ್ಣ ಯಾವಾಗ ಬರ್ತಾನೆ ಅಂತ ತಲೆ ಎತ್ತಿ ನೋಡ್ತಿದ್ದಂತೆ. ಎಲ್ಲ ತಲೆ ಎತ್ತಿ ನೋಡ್ತಾ ಇದ್ದಾಗ ಒಮ್ಮೆ ಏನಾಯ್ತಂತೆ, ಕೃಷ್ಣ ನಮ್ಮವರೆಲ್ಲ ಇರ್ತಾರೆ, ಅವರಿಗೆಲ್ಲ ಸಮಾಧಾನ ಹೇಳಿಬಾ ನೀನು ಅಂತ ಉದ್ಧವನ ಕಳಿಸಿಕೊಟ್ಟನಂತೆ ಕೃಷ್ಣ. ಉದ್ಧವನನ್ನು ಕಳಿಸಿಕೊಟ್ಟಾಗ ಉದ್ಧವ ಬರ್ತಾನೆ. ಬರುವಾಗ ಹಸುಗಳೆಲ್ಲ ಕುಣಿದು ಕುಪ್ಪಳಿಸಿದ್ವಂತೆ ದೂರದಲ್ಲಿ ಉದ್ಧವನನ್ನು ನೋಡಿ. ಯಾಕೆ? ಕೃಷ್ಣ ಬಂದ ಅಂತ ಕುಣಿದುವಂತೆ ಎಲ್ಲವೂ ಕೂಡ ಹಸುಗಳೆಲ್ಲ. ಹತ್ತಿರಕ್ಕೆ ಬಂದ ನಂತರ ನೋಡ್ತಾವೆ, ತೀರಾ ಹತ್ತಿರಕ್ಕೆ ಬಂದಾಗ ಅಯ್ಯೋ ಇವನು ಕೃಷ್ಣ ಅಲ್ಲ ಅಂತ ಬಹಳ ಬೇಜಾರು ಮಾಡಿಕೊಂಡುವಂತೆ. ಆಗ ಉದ್ಧವ ಆ ಮೂಕ ಪ್ರಾಣಿಗಳು ಕೂಡ ಕೃಷ್ಣನ ಬಗ್ಗೆ ಇಟ್ಟಿರುವ ಪ್ರೀತಿಯನ್ನು ನೋಡಿ, ಎಲ್ಲ ಕೃಷ್ಣ ಎಂಥ ವ್ಯಕ್ತಿತ್ವವೋ ನಿಂದು ಕೃಷ್ಣ ಅಂತ ಕೃಷ್ಣನನ್ನು ಕೊಂಡಾಡಿದಂತೆ. ಹೀಗೆ ಅಂದರೆ ದೂರದಲ್ಲಿದ್ದಾಗ ಅವನನ್ನು ನೋಡಿದರೆ ಕೃಷ್ಣ ಅಂತ ಅನ್ನಿಸಬೇಕು, ಅಷ್ಟರ ಮಟ್ಟಿಗೆ ಅವನು ಉಪಾಸನೆ ಮಾಡಿಬಿಟ್ಟಿದ್ದಂತೆ ಕೃಷ್ಣನನ್ನು. ಕೃಷ್ಣ 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 ಅಂತ ಯಾವಾಗಲೂ ಕೃಷ್ಣ ಅಂತ ಅಂದ್ಕೊಂಡೇ ಬದುಕ್ತಾ ಇದ್ದ. ಅವನು ಎಲ್ಲಿ ತನಕ ಅಂದರೆ, ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತ ನೈಚ್ಛತ್ತದ್ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. ಅವನು ಸಣ್ಣ ಹುಡುಗ, 5 ವರ್ಷದ ಕೂಸಂತ ಅವನು ಉದ್ಧವ. ಅವನಿಗೆ ಮನೆಯಲ್ಲಿ ಹಾಲು ಕಾಯಿಸಿ ಹಾಲು ರೆಡಿ ಮಾಡಿ, ಅಮ್ಮ ಉದ್ಧವ ಸಾಕುವಾರು ಆಟ ಆಡಿದ್ದು, ಈಗ ಹಾಲು ಕುಡಿಬಾ ನೀನು ಅಂತ ಕರೆದ್ರೆ ಅವನು ಹೇಳ್ತಾ ಇದ್ದಂತೆ, ಅಮ್ಮ ನಾನು ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಮ್ಮ, ನನಗೆ ಈಗಲೇ ಹಾಲು ಬೇಡ, ಪೂಜೆ ಎಲ್ಲ ಮುಗಿಸಿ ಬರ್ತೀನಿ ಆಮೇಲೆ ಕುಡಿತೀನಿ ಅಂತ ಹೇಳ್ತಿದ್ದಂತೆ. ಪಂಚಹಾಯನ, ಪಂಚ ಅಂದರೆ 5 ವರ್ಷ ಅಷ್ಟೇ. 5 ವರ್ಷದ ಬಾಲಕನಾಗಿದ್ದಾಗಲೇ ಬೆಳಿಗ್ಗೆ ಊಟಕ್ಕೆ ಬಾ, ಫಲಹಾರಕ್ಕೆ ಬಾ ನೀನು, ಉಪಹಾರ ಮಾಡಬಾ ಅಥವಾ ಹಾಲು ಕುಡಿಬಾ ಅಂತ ಹೇಳಿದರೆ ಅದಕ್ಕೆ ಅಮ್ಮ ನಾನು ಇನ್ನೂ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ, ಈಗಲೇ ಬರೋದಿಲ್ಲ ಅಂತ ಹೇಳ್ತಿದ್ದಂತೆ. ನಮ್ದು ಹೇಗಿರ್ತದೆ ಹೇಳಿ, ಅಲ್ಲಿ ಊಟ ರೆಡಿ ಆಗಿದೆ ಅಂತ ಗೊತ್ತಾಗಿಬಿಟ್ರೆ ಅರ್ಧ ಪೂಜೆಗೆ ದೇವ್ರ ಪೆಟ್ಟಿಗೆ ಹಾಕಿಬಿಡ್ತೀವಿ ನಾವು. ಹಾಗಿರ್ತದೆ, ನಮಗೊಂದು ಕಾರಣ ಸಿಕ್ಕರೆ ಸಾಕಾಗಿರುತ್ತೆ ದೇವ್ರ ಪೂಜೆ ನಿಲ್ಲಿಸ್ಲಿಕ್ಕೆ. ಕೃಷ್ಣ ಇವನು ಹಾಗಲ್ಲ, ಏನಾದರೂ ಕೂಡ ಕೃಷ್ಣನ ಪೂಜೆ ಬಿಡ್ತಾ ಇರಲಿಲ್ಲಂತೆ. ಇಂಥ ವ್ಯಕ್ತಿತ್ವ ಉದ್ಧವನ ವ್ಯಕ್ತಿತ್ವ ಆಗಿತ್ತು ಅಂತ
ಸಕಥಂ ಸೇವಯಾ ತಸ್ಯ ಕಾಲೇನ ಜರಸಂಗತಃ. ಕೃಷ್ಣನ ಸೇವೆಯಲ್ಲೇನೆ ಕಾಲವನ್ನು ಕಳೆದಂಥವನು ಈಗ ಮುಪ್ಪು ಬರ್ತದೆ ಅಂತ, ಕೊನೆಗೆ ಮುಪ್ಪು ಬರ್ತದೆ ಅವನಿಗೆ. ಉದ್ಧವ ಅಂದರೆ ಕೃಷ್ಣನ ಸಮಾಚಾರ ಹೇಳು ಅಂತ ಕೇಳಿದ್ನಲ್ಲ ಅವನು, ಕೃಷ್ಣನ ಬಗ್ಗೆ ಹೇಳು ಏನಾದರೂ ಅಂತ ಕೇಳಿದ್ರೆ ಕಣ್ತುಂಬ ನೀರು ಬಂತಂತ ಅವನಿಗೆ, ಕಣ್ತುಂಬ ನೀರಂತೆ ಉದ್ಧವನಿಗೆ. ಯಾಕಂದರೆ ಆ ಶಬ್ದ ಕೇಳಿದ್ರೇನೆ ಒಂದು ಸರ್ತಿ ಅವನಿಗೇನಾಗ್ತಿತ್ತಂತೆ. ಕೃಷ್ಣ ಅಂದ್ರೇ ಹಾಗೆ, ಪ್ರತಿಯೊಬ್ಬರಿಗೂ ಹಾಗೆ ಆಗತ್ತೆ. ಕೃಷ್ಣನ ಬಗ್ಗೆ ಅತಿಯಾಗಿ ತಿಳಿದವರು ಇರ್ತಾರಲ್ಲ ಅಂಥವರಿಗೆ ಕೃಷ್ಣ ಅನ್ನೋ ಶಬ್ದ ಕೇಳಿದರೆ ಸಾಕು, ಒಂದು ಸರ್ತಿ ವಿನೋದ ಆಗ್ತದಂತೆ, ಒಂದು ಸರ್ತಿ ಅಟ್ಟಹಾಸದಿಂದ ನಗಬೇಕು ಅಂತ ಅನಿಸುತ್ತಂತೆ, ಒಂದು ಸರ್ತಿ ಆಗಬೇಕಾದ್ರೆ ಮಂದಹಾಸದಿಂದ ಒಮ್ಮೆ ನಗಬೇಕು ಅಂತ ಅನಿಸುತ್ತಂತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತಂತೆ. ಅದು ಕೃಷ್ಣನ ವ್ಯಕ್ತಿತ್ವ. ಕೃಷ್ಣ ಒಬ್ಬೊಬ್ಬರಿಗಲ್ಲ ಎಲ್ಲರಲ್ಲೂ ಕೂಡ ಹಾಸು ಹೊಕ್ಕಾಗಿದ್ದಾನೆ. ಕೃಷ್ಣ ಅಂದ್ರೇ ಅಟ್ರಾಕ್ಟಿವ್ ಪರ್ಸನ್, ಅಂದರೆ ಕರ್ಷತೀತಿ ಕೃಷ್ಣ ಅಂತ, ಎಲ್ಲರನ್ನೂ ಕೂಡ ಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ಭಗವಂತ ಕೃಷ್ಣನದ್ದಾಗಿತ್ತು ಅಂತ. ಸಮುಹೂರ್ತಮಭೂತ್ ತೂಷ್ಣೀಂ ಕೃಷ್ಣಾಂಗ್ರಿ ಸುಧಯಾ ಭೃಶಂ. ಈ ವಿದುರ ಬಂದು ಕೃಷ್ಣನ ಬಗ್ಗೆ ಹೇಳು ಅಂತ ಕೇಳಿದಾಗ ಸಮುಹೂರ್ತಂ ಅಭೂತ್ ತೂಷ್ಣೀಂ, ಒಂದು ಮುಹೂರ್ತ ಕಾಲ ಮಾತೇ ಬರಲಿಲ್ಲಂತವನು, ಗದ್ಗದಿತವಾದ ಸ್ವರ, ಅಷ್ಟು ಕೃಷ್ಣನನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ. ಕೃಷ್ಣ 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 ಅಂತ. ಹೀಗೆ ಎಲ್ಲ ಕೃಷ್ಣ ಕೃಷ್ಣ ಎಲ್ಲಿ ತನಕ ಅಂತ ಹೇಳಿದರೆ ತೀವ್ರೇಣ ಭಕ್ತಿಯೋಗೇನ ನಿಮಗ್ನ ಸಾಧು ನಿರ್ವೃತ್ತ. ತೀವ್ರ ಧ್ಯಾನದ ಅಮೃತರಸದಲ್ಲಿ ಚೆನ್ನಾಗಿ ಮುಳುಗಿ ಹೋಗಿಬಿಟ್ಟಿದ್ದಂತೆ. ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ತಾ 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 ಆ ಅಮೃತ ರಸವನ್ನೇ ಉಂಡು ಬಿಟ್ಟಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ಪೂರ್ಣವಾಗಿ ಮುಳುಗಿ ಹೋಗಿದ್ದಂಥವ್ರು. ಹೀಗೆ ಪೂರ್ಣವಾಗಿ ಮುಳುಗಿ ಹೋದಂಥ ವ್ಯಕ್ತಿತ್ವ ಅಂದರೆ ಆ ಕೃಷ್ಣನನ್ನು ಎಷ್ಟು ಹಚ್ಚಿಕೊಂಡಿದ್ದ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ. ಎಲ್ಲಿ ತನಕ ಅಂತಂದರೆ ಕೃಷ್ಣ ಬಿಡಿ, ಈ ಕೃಷ್ಣನನ್ನು ನೋಡಲಿಕ್ಕೆ ಅಂದರೆ ಕೃಷ್ಣ ಇಲ್ಲದೇ ಇದ್ದಾಗ, ಕೃಷ್ಣ ವೃಂದಾವನ ಬಿಟ್ಟು ಮಥುರಾಪಟ್ಟಣಕ್ಕೆ ಬಂದಿರ್ತಾನೆ. ಅವನು ಮಥುರಾಪಟ್ಟಣಕ್ಕೆ ಬಂದಾಗ ಆ ಪ್ರಸಂಗದಲ್ಲಿ ಉದ್ಧವ ಹೋದ್ನಲ್ಲ ವೃಂದಾವನಕ್ಕೆ, ಹೋದರೆ ಪ್ರತಿ ಮನೆಯಲ್ಲೂ ಕೂಡ ಕೃಷ್ಣನ ಗಾನ ನಡೀತಿತ್ತಂತೆ. ಕೃಷ್ಣನ ಚೇಷ್ಟೆಗಳು, ಕೃಷ್ಣನ ವಿಚಾರಗಳು ಏನಿದೆಯೋ ಕೃಷ್ಣ 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 ಅಂತ ಯಾವಾಗಲೂ ಕೂಡ ಕೃಷ್ಣನ ನಾಮಸ್ಮರಣೆ ಮಾಡ್ಕೊಂಡು ಬದುಕ್ತಿದ್ರಂಥವರೆಲ್ಲ. ಅದನ್ನು ನೋಡಿ ಇಷ್ಟು ಆನಂದಪಟ್ಟ ಉದ್ಧವ ಅಂದರೆ ಏನು ಮೆರೆದಿದೆಯೋ ಕೃಷ್ಣ, ಎಲ್ಲರ ಮನಸ್ಸಿನಲ್ಲಿ ತುಂಬಿ ಹೋಗಿದೆಯಲ್ಲ ನೀನು ಅಂತ ಅಷ್ಟರ ಮಟ್ಟಿಗೆ. ಹಾಗೆ ಅವನಿಗೆ ಅಂಥ ಕೃಷ್ಣನ ಬಗ್ಗೆ ಹೇಳಬೇಕು ಅಂತಾದರೆ ಪುಳಕನಾದ್ನಂತೆ. ಪುಳಕೋದ್ಭಿನ್ನ ಸರ್ವಾಂಗೋ ಮುಂಚನ್ಮೀಲದೃಶಾಶ್ರುಸಃ ಪೂರ್ಣ ಅರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಅವನಿಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಅವನ ಮೈಯೆಲ್ಲ ರೋಮಾಂಚಿತವಾಗ್ತಾ ಇದೆ ಅಂತೆ. ಆ ಕೃಷ್ಣ ಅನ್ನೋ ಶಬ್ದವನ್ನು ಕೇಳಿದಾಗ ಭಕ್ತಿಯ ಪ್ರವಾಹದಲ್ಲೇ ಮುಳುಗಿ ಹೋಗಿದ್ದಾನಂತವನು. ಅಂಥ ಪ್ರಸಂಗದಲ್ಲಿ ಕೃಷ್ಣನ ಬಗ್ಗೆ ಹೇಳು ಅಂದಾಗ ವಿಮೃಜ್ಯ ನೇತ್ರೇ ವಿದುರಂ ಪ್ರತ್ಯಾಹೋದ್ಧವ ಉತ್ಸ್ಮರನ್ನಂತ ಉತ್ಸ್ಮಯನ್. ಆಗ ಉದ್ಧವ ಏನು ಮಾಡ್ತಾನಂತೆ, ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿತ್ತು, ಕಣ್ಣನ್ನು ಉಜ್ಜಿಕೊಂಡಂತ ಒಂದು ಸರ್ತಿ. ಕಣ್ಣು ಉಜ್ಜಿಕೊಂಡು ಮುನಿಶಾಪದ ನೆಪದಿಂದಾಗಿ ಯದುಕುಲವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದನಲ್ಲ ಕೃಷ್ಣ, ಅವನ ಮಹಿಮೆಗೆ ಏನಂತ ಹೇಳಪ್ಪ, ಕೃಷ್ಣನ ಬಗ್ಗೆ ಏನಂತ ಹೇಳಲಿಕ್ಕೆ ಸಾಧ್ಯ ನಾನು? ಆ ಕೃಷ್ಣನನ್ನು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ? ಆ ಕೃಷ್ಣ ಅಂದ್ರೇ ಒಂದು ಅದ್ಭುತ ಅವನು ಅಂತ. ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣಃ ಕಿನ್ನು ನ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಶ್ವಹಂ. ಉದ್ಧವ ಹೇಳ್ತಾನೆ, ಕೃಷ್ಣ ಅನ್ನುವಂಥ ಸೂರ್ಯ ಅಸ್ತಂಗತನಾಗಲಿಕ್ಕೆ ಹೊರಟಿದ್ದಾನೆ. ಯಾದವರೆಲ್ಲರೂ ಕೂಡ ಮುನಿಶಾಪದಿಂದಾಗಿ ನಿಸ್ತೇಜರಾಗಿ ಬಿಡ್ತಾರೆ. ಇದು ಹೇಗಿದೆ ಅಂತಂದರೆ, ಹೆಬ್ಬಾವಿನ ಬಾಯಿಗೆ ತುತ್ತಾಗ್ತಾ ಇರುವಾಗ ನಮ್ಮ ಯಾದವರ ಕ್ಷೇಮದ ಬಗ್ಗೆ ನೀನು ಕೇಳ್ತಾ ಇದ್ದೀಯಲ್ಲ, ಒಂದು ದೊಡ್ಡ ಹೆಬ್ಬಾವು ಬಾಯಿ ತೆಗೆದು ನಿಂತಿದೆ, ಅದರಲ್ಲಿ ಇನ್ನೇನು ಬಿದ್ದೋಗ್ತಾರೆ ಎಲ್ಲರೂ ಕೂಡ. ಅಂಥವ್ರು ಹೇಗಿದ್ದಾರೆ ಅಂತ ಕೇಳಿದರೆ ನಾನೇನಪ್ಪ ಹೇಳಲಿ? ಅವರೆಲ್ಲ ಅಂಥ ಸ್ಥಿತಿಯಲ್ಲಿರುವಾಗ ಅವ್ರ ಬಗ್ಗೆ ಏನು ಹೇಳಲಿ ನಾನು? ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುರ್ಭಗೋ ಬತ ಲೋಕೋಯಂ ಯದವೋ ನಿತರಾಮಪಿ ಯೇ ಸಂವಸಂತೋ ನವಿದುಹು ಹರಿಂ ಮೀನಾ ಇವಾಂಚಸಿ. ಈ ಯಾದವರು ಬಹಳ ದೌರ್ಭಾಗ್ಯಶಾಲಿಗಳು ಅನ್ನಬೇಕು ಅವನು. ಯಾಕೆ ಅಂದರೆ ನೀರಿನಲ್ಲಿರುವಂಥ ಮೀನುಗಳು ಅಲ್ಲಿಯೇ ಜೊತೆಯಾಗಿ ಮತ್ಸ್ಯಮೂರ್ತಿಯಾದಂಥ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಇರ್ತಾರೆ. ಹಾಗೆ ಕೃಷ್ಣನ ಜೊತೆಗಿದ್ದೂ ಕೂಡ ಅವನ ಧ್ಯಾನವನ್ನು ಮಾಡದೇನೆ ಹೊಡೆದಾಡಿಕೊಳ್ತಾರಲ್ಲ ಇವರು. ಏನು ಮಾಡಬೇಕು ಅರ್ಥ ಆಗಲ್ಲ ನನಗೆ ಅಂತ ಬೇಜಾರನ್ನು ಮಾಡಿಕೊಳ್ತಾರೆ ಈ ಉದ್ಧವ. ಹೀಗೆ ಮಾಡಿಕೊಳ್ತಾ ಕೃಷ್ಣನ ಬಗ್ಗೆ ಕೇಳಿದೆ ಅಲ್ವಾ, ಕೃಷ್ಣನ ಬಗ್ಗೆ ಹೇಳ್ತೇನೆ ಕೇಳು ಅಂತ
ಆ ಕೃಷ್ಣನ ಕಥೆ ಹೇಳ್ತೀನಿ ಅಂತ ಒಂದಷ್ಟು ಸಂಕ್ಷೇಪವಾಗಿ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಹೇಳ್ಬಿಡ್ತಾರೆ. ಕೃಷ್ಣನ ಏನು ಆಕಸ್ಮಿಕ ನೋಡಿ, 3ನೇ ಸ್ಕಂದ 10ನೇ ಸ್ಕಂದದಲ್ಲಿ ಕೃಷ್ಣನ ಕಥೆ ಬರಬೇಕು, ಆದರೆ ನಿನ್ನೆ ಕೃಷ್ಣಾಷ್ಟಮಿ ನಡೆದಿದೆ ಅಂತ ಇವತ್ತೇ ಕೃಷ್ಣನ ಕಥೆ ಬಂದಿದೆ. ಹೀಗೆ ಇಂಥ ಕೃಷ್ಣನ ಬಗ್ಗೆ ಒಂದಷ್ಟು ಬಾಲಲೀಲೆಗಳನ್ನೆಲ್ಲವನ್ನು ಕೂಡ ಹೇಳಿ, ಕೃಷ್ಣ ಅವನು ಬೆಣ್ಣೆ ಕಳ್ಳತನ ಮಾಡಿರುವಂತಹದ್ದು, ಇನ್ನು ಅಷ್ಟೇ ಅಲ್ಲ ಬೆಣ್ಣೆ ಕಳ್ಳತನ ಆಗಿದ್ದು, ಆಮೇಲೆ ಇನ್ನೇನಂತಾರೆ ಒಂದೊಂದರಲ್ಲೂ ಕೂಡ ಒಂದೊಂದು ಅರ್ಥಾನುಸಂಧಾನ ಇದೆ ಅಂತ ಹೇಳ್ತಾರೆ. ಏನದು ಅರ್ಥಾನುಸಂಧಾನ ಅಂತಂದರೆ, ಕೃಷ್ಣ ಪರಮಾತ್ಮ ಅವನು ಬೆಣ್ಣೆ ಕಳ್ಳತನ ಮಾಡಿದ ಅಂತಂದರೆ, ಬೆಣ್ಣೆ ಕಳ್ಳತನ ಮಾಡಿದ್ದಾನೆ ಅಂದರೆ ಏನರ್ಥ? ಮಡಿಕೆಯನ್ನು ಒಡೆದು ಒಳಗಿರುವ ಬೆಣ್ಣೆಯನ್ನು ತಗೊಂಡು ತಾನು ತಿಂದ. ಏನಿದರ ಅರ್ಥ ಅಂದರೆ, ಭಗವಂತ ಇದರ ಮೂಲಕ ನಮಗೆ ಸೂಚನೆ ಕೊಡ್ತಾ ಇದ್ದಾನೆ. ಏನು ಮಡಿಕೆ ಅಂತ ಹೇಳಿದರೆ ಲಿಂಗದೇಹ ಅಂತ ಅರ್ಥ. ಆ ಲಿಂಗದೇಹವನ್ನು ಅಂದರೆ ಮಡಿಕೆಯನ್ನು ಒಡೆದವನು ಕೃಷ್ಣ ಅಂದರೆ ಲಿಂಗದೇಹ ಭಂಗ ಮಾಡುವವನು ನಾನೇ ಅಂತ ಹೇಳ್ತಾನೆ ಪರಮಾತ್ಮ. ಅಷ್ಟೇ ಅಲ್ಲ, ಒಳಗಿರುವ ಬೆಣ್ಣೆಯನ್ನು ತಗೊಂಡು ತನ್ನ ಒಳಗಿಟ್ಟುಕೊಳ್ತಾನೆ ಅಂದರೆ ಬೆಣ್ಣೆಯಂತೆ ಮೃದುವಾದದ್ದು, ಅಂದರೆ ಬೆಣ್ಣೆಯಂತೆ ಮೃದುವಾದಂಥ ಸ್ವಭಾವ, ಆನಂದಮಯವಾಗಿರುವಂತಹದ್ದು ಜೀವನ ಸ್ವರೂಪ. ಆ ಜೀವನ ಸ್ವರೂಪವನ್ನು ತನ್ನ ಒಳಗಿಟ್ಟುಕೊಳ್ತಾನೆ ಅಂದರೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅಂತ ಅರ್ಥ ಅಂತೆ. ಹೀಗೆ ಈ ಅರ್ಥಾನುಸಂಧಾನದಲ್ಲಿ ಭಗವಂತ ಬೆಣ್ಣೆ ಕಳ್ಳತನವನ್ನು ಮಾಡಿದ್ದ ಅಂತ ಹೀಗೆ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಪ್ರತಿ ಕಥೆಯಲ್ಲೂ ಕೂಡ ಹೀಗೊಂದು ಅನುಸಂಧಾನ ಎನ್ನುವಂಥದ್ದಿದೆ. ಪ್ರತಿ ಕಥೆಯಲ್ಲೂ ಕೂಡ ಭಗವಂತ ಏನೇನು ಲೀಲಾವಿರ್ ಭಾವಗರ್ಭಾಭಿಹಿ ಜನಮಾನಂದಯನ್ ಬಭವು ಅಂತ ಹೇಳ್ತಾರೆ. ಏನೇನು ಲೀಲೆ ತೋರಿಸಿದ್ದಾನೋ ಕೃಷ್ಣ ಪರಮಾತ್ಮ ಅದೆಲ್ಲವೂ ಕೂಡ ಏನು ಅಂತಂದರೆ ಭಗವಂತನ ಲೀಲೆಗಳೆಲ್ಲವೂ ಕೂಡ ಪರಮಾತ್ಮನದ್ದು ಅದ್ಭುತವಾದಂಥ ಲೀಲೆ, ಅದೆಲ್ಲವೂ ಕೂಡ ಭಾವಪೂರ್ಣವಾದಂಥ ಲೀಲೆ ಅಂತ ಹೇಳ್ತಾರೆ. ಭಾವಪೂರ್ಣ ಲೀಲೆಗಳಂತೆ ಏನು ಮಾಡಿದರೂ ಕೂಡ ಅದರಲ್ಲೊಂದು ಅರ್ಥಾನುಸಂಧಾನವನ್ನು ಇಟ್ಟಿದ್ದಾನೆ. ಹಾಗೆ ಮತ್ತು ಬೆಣ್ಣೆಯನ್ನೇ ಯಾಕೆ ಕಳ್ಳತನ ಮಾಡ್ತಿದ್ದ ಅಂದರೆ ನವನೀತಕ್ಕೆ ಅಭಿಮಾನಿ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ನವನೀತಕ್ಕೆ ಅಭಿಮಾನಿ, ನವನೀತ ಅಂದರೆ ಬೆಣ್ಣೆ, ಅದಕ್ಕೆ ಅಭಿಮಾನಿ ಯಾರು ಅಂತಂದರೆ ಮುಖ್ಯ ಪ್ರಾಣದೇವರಂತೆ. ಅಂದರೆ ಮುಖ್ಯ ಪ್ರಾಣದೇವರ ಬಗ್ಗೆ ಅಷ್ಟು ಪ್ರೀತಿ ನನಗೆ ಅಂತಾನೆ ಪರಮಾತ್ಮ. ಅವನು ಎಲ್ಲೆಲ್ಲೋ ಅಲ್ಲ, ನನ್ನ ಹೃದಯದಲ್ಲಿ ಇಟ್ಟುಕೊಳ್ತೇನೆ ಅಂತಾನೆ ಭಗವಂತ. ಹೀಗೆ ಅವನ ಲೀಲೆಯಲ್ಲಾಗಬೇಕಾದ್ರೆ ಈ ಅನುಸಂಧಾನವನ್ನು ಕೊಟ್ಟಿದ್ದಾನೆ. ಇನ್ನು ಕೆಲವರೆಲ್ಲ ಏನು ಮಾಡುತ್ತಿದ್ದರಂತೆ, ಭಗವಂತನಿಗೆ ಬಂದು ಬೆಣ್ಣೆ ಕಳ್ಳತನ ಮಾಡಿ ಹೋದರೆ ಕೆಲವರು ಬೈತಿದ್ರಂತೆ, ಇನ್ನು ಕೆಲವರು ಕೃಷ್ಣನ್ ಹೊಗಳ್ತಾ ಇದ್ರಂತೆ. ಏನಿದರ ಅನುಸಂಧಾನ ಅಂತಂದರೆ, ಕೃಷ್ಣ ಪರಮಾತ್ಮನಾಗಬೇಕಾದ್ರೆ ಕೆಲವರು ಬೈತಾ ಇದ್ರು, ಕೆಲವರು ಹೊಗಳ್ತಾ ಇದ್ರು ಅಂತಂದರೆ ಕೃಷ್ಣ ಬಯಸ್ಕೊಳ್ತಾ ಇದ್ದ. ಯಾಕೆ ಅಂದರೆ ಅವರು ತಮ್ಮ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿರ್ತಿದ್ರಂತೆ, ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಅವ್ರನ್ನ ಬೈಯೋ ಹಾಗೆ ಮಾಡ್ತಿದ್ರು. ಇನ್ನು ಕೆಲವರು ಹೊಗಳ್ತಿದ್ರಂತೆ, ಯಾಕೆ ಅಂದರೆ ಇನ್ನೂ ಪುಣ್ಯ ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ಅವರನ್ನು ಹೊಗಳಿಸ್ತಾ ಇದ್ದಂತೆ ಪರಮಾತ್ಮ. ಹೀಗೆ ಅವರಿಗೆಲ್ಲ ಉದ್ಧಾರ ಮಾಡಿ ಅವ್ರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಲಿಕ್ಕೇನೆ ಕೆಲವರಿಂದ ಬಯಸೋದು, ಕೆಲವರಿಂದ ಹೊಗಳಿಸೋದು, ಇಂತಹ ಕೆಲಸವನ್ನು ಮಾಡ್ತಿದ್ದಂತೆ ಪರಮಾತ್ಮ. ಇದು ಭಗವಂತನ ವ್ಯಕ್ತಿತ್ವ ಆಗಿತ್ತು ಅಂತ ಹೇಳ್ತಾರೆ. ಇದು ಒಂದಾದರೆ ಇನ್ನೂ ಕೃಷ್ಣ ಪರಮಾತ್ಮನ ಲೀಲೆಯನ್ನು ಹೇಳ್ತಾನೆ ಉದ್ಧವ. ಆ ಕೃಷ್ಣ ಪರಮಾತ್ಮನ ಲೀಲೆಯನ್ನು ಹೇಳ್ತಾ ಭಗವಂತನಿಗೆ ಆ ಕೃಷ್ಣನ ವ್ಯಕ್ತಿತ್ವವನ್ನು ಹೇಳ್ತಾ ಅವನ ಕಥೆಯಲ್ಲಿ ಬಂದಿರುವಂತಹದ್ದು ಅನೇಕ ಪ್ರಸಂಗಗಳಿಂದ ಎಲ್ಲ ಕಡೆಯಲ್ಲೂ ಒಂದೊಂದು ಲೀಲೆ ತೋರಿಸಿದ್ದಾನೆ ದೇವರು. ಅದರಲ್ಲಿ ಮತ್ತೊಂದು ಏನು ಅಂತ ಹೇಳಿದರೆ, ಈ ಕಾಳಿಂಗ ಮರ್ದನದ ವಿಷಯ ಬರ್ತದೆ, ಗೋವರ್ಧನ ಪರ್ವತದ ವಿಷಯ ಬರ್ತದೆ. ಎಲ್ಲ ವಿಷಯಗಳಲ್ಲೂ ಕೂಡ ಪರಮಾತ್ಮ ಏನು ಮಾಡಿದ್ದಾನೆಂದರೆ ತಾನು ಸರ್ವೋತ್ತಮ ಅನ್ನೋದನ್ನು ತೋರಿಸಿದ್ದಾನೆ. ಹರಿಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿದ್ದಾನೆ. ಯಾಕೆ ಅಂದರೆ ಕಾಳಿಂಗ ಮರ್ದನವನ್ನು ಮಾಡುವಾಗ ಭಗವಂತ ಏನು ಮಾಡಿದ, ಅಲ್ಲಿ ಡೊಳ್ಳು ಬಾರಿಸಿದ್ದು, ಮೃದಂಗವನ್ನು ಬಾರಿಸಿದ್ದು ಯಾರು ಅಂದರೆ ಬ್ರಹ್ಮದೇವರಂತೆ. ಇನ್ನು ಹಾಡು ಹೇಳಿದ್ದು ಯಾರು ಅಂದರೆ ಹನುಮಂತ ದೇವರು. ತಾಳ ಹಾಕಿದ್ದು ರುದ್ರದೇವರಂತೆ. ನರ್ತನೆ ಮಾಡಿದ್ದು ಭಗವಂತ. ಅಂದರೆ ಅರ್ಥ ಏನು, ಇದರಲ್ಲಿ ಇವರೆಲ್ಲ ಪಕ್ಕವಾದ್ಯದವರು, ನರ್ತನೆ ಮಾಡೋರು ಮುಖ್ಯ ಅಲ್ವಾ. ಹಾಗಾಗಿ ಅವನು ಸರ್ವೋತ್ತಮ ಅನ್ನುವಂಥದ್ದನ್ನು ಅದರಲ್ಲೂ ಕೂಡ ತೋರಿಸಿದ್ದಾನಂತೆ ಭಗವಂತ. ಪರಮಾತ್ಮ ಅವನು ಸರ್ವೋತ್ತಮ ಅಂತ. ಇನ್ನು ಭಗವಂತನಲ್ಲಿ ದೋಷ ಇರಲಿಲ್ಲ ಅಂತ ಹೇಳ್ತಾರೆ. ಕೃಷ್ಣನಲ್ಲಿ ದೋಷ ಇರಲಿಲ್ಲ ಅಂತ ಸಂಕ್ಷೇಪವಾಗಿ ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಆ ಕೃಷ್ಣನಲ್ಲಿ ದೋಷ ಇರಲಿಲ್ಲ. ದೋಷ ಯಾಕೆ ಇರಲಿಲ್ಲ ಅಂತ ಹೇಳಿದರೆ, ಪರಮಾತ್ಮನಲ್ಲಿ ದೋಷ ಇತ್ತಲ್ವೋ ಅಂತಂದರೆ ಅದಕ್ಕೇನು ಅಂದರೆ, ದೋಷ ಎಲ್ಲಿದೆ ಅಲ್ಲ, ಬೇರೆ ಗೋಪಿಕಾ ಸ್ತ್ರೀಯರ ಜೊತೆಗೆಲ್ಲ ರಾಸಕ್ರೀಡೆಯನ್ನು ಆಡಿದ್ದಾನಲ್ಲ. ಕೆಲವರೆಲ್ಲ ಕೇಳಿದ್ದೀವಿ ಕಥೆಗಳನ್ನು, ಏನು ಸವಿಯೋ ನಿನ್ನ ಕೊಳಲು ಅಂತ ಹೇಳ್ತಾರೆ. ಅವರೆಲ್ಲ ಕೊಳಲನಾದವನ್ನು ಕೇಳಿ ಕೃಷ್ಣ ಇದ್ದ ಹತ್ರಕ್ಕೆ ಬಂದರು. ಎಲ್ಲ ಕೃಷ್ಣ ಇದ್ದ ಜಾಗಕ್ಕೆ ಬಂದಾಗ ಕೃಷ್ಣ 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 ಅಂತ ನಿಂತರು. ಅವ್ರ ಜೊತೆಗೆಲ್ಲ ಇವನು ರಾಸಕ್ರೀಡೆಯನ್ನು ಆಡಿದ. ಇದು ತಪ್ಪಲ್ವಾ ಕೃಷ್ಣ ಮಾಡಿದ್ದು? ಅದಕ್ಕೆ ಕೃಷ್ಣ ಮಾಡಿದ್ದು ತಪ್ಪಲ್ಲ. ಯಾಕೆ ಅಂದರೆ ಕೃಷ್ಣ ಏನು ಮಾಡಿದರೂ ಧರ್ಮ ಅಂತ, ನಾವೇನು ಮಾಡಿದರೂ ಕರ್ಮ ಅಷ್ಟೆ.
ಅವನದೆಲ್ಲ ಧರ್ಮವೇ. ಕೃಷ್ಣ ಮಾಡಿದ್ದೆಲ್ಲ ಧರ್ಮ ಆಗ್ತಿತ್ತಂತೆ. ಹಾಗಾಗಿ ಕೃಷ್ಣನವೇ ಅಲ್ಲ, ಅದೆಲ್ಲ ಹೇಗೆ ಧರ್ಮ ಆಗುತ್ತೆ ಅಂತ ಕೇಳಿದರೆ, ಕೃಷ್ಣನನ್ನು ನಾವು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ವ್ಯಕ್ತಿತ್ವ. ಆದ್ದರಿಂದ ಅವನೇನು ಮಾಡಿದ್ರು ಧರ್ಮ ಅಲ್ಲ. ಸರಿಯಪ್ಪ, ಕೃಷ್ಣ ಮಾಡಿದ್ದೇನೋ ಧರ್ಮ ಅಂತ ಆಗಲಿ, ಆದರೆ ಅವ್ರು ಪಾಡೇನು ಪಾಪ. ಆ ಹೆಣ್ಮಕ್ಳೆಲ್ಲ ಬಂದಿದ್ರಲ್ಲ, ಅವ್ರ ಗತಿ ಏನು ಹೇಳಿ, ಅವರು ತಪ್ಪು ಮಾಡಿದ್ರಲ್ವ ಅಂತಂದರೆ, ಮತ್ತು ಅವ್ರು ಬಿಡ್ರಿ, ಅವ್ರವ್ರ ಗಂಡಂದ್ರೆಲ್ಲ ಮನೆಯಲ್ಲಿದ್ರಲ್ಲ, ಅವ್ರಿಗೆ ಎಷ್ಟು ಬೇಜಾರಾಗಿರ್ಲಿಕ್ಕಿಲ್ಲ ಅಂದರೆ, ಅದಕ್ಕೆ ಶುಕಾಚಾರ್ಯ ಇದಕ್ಕೆ ಉತ್ತರ ಹೇಳ್ಬೇಕಾದ್ರೆ ಭಾಳ ಚೆನ್ನಾಗಿ ಹೇಳ್ತಾರೆ. ಅಲ್ಲ, ಅವ್ರ ಗಂಡಂದ್ರಿಗೆ ಇಲ್ಲದೆ ಇರೋ ಬೇಜಾರು ನಿಮಗೆ ಯಾಕೆ ಅಂತ ಹೇಳ್ತಾರೆ. ನಿಮಗೆ ಯಾಕೆ ಈ ಸಮಸ್ಯೆ ಅಂತ. ಅದಕ್ಕೆ ಇಲ್ಲ, ಅವ್ರಿಗಿಲ್ಲ ಅಂದರೂ ಸುಮ್ಮನೆ ತಿಳ್ಕೊಳ್ಳೋ ಉದ್ದೇಶ ಅಂತ ಹೇಳ್ತಾರೆ. ಅದಕ್ಕೂ ಹೇಳ್ತಾರೆ, ಕೃಷ್ಣ ಏನು ವ್ಯವಸ್ಥೆ ಮಾಡಿದ್ದಂತೆ, ಈ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನ ಹತ್ರ ಇದ್ದರೆ ಇನ್ನೊಂದು ರೂಪದಿಂದಾಗಿ ಎಲ್ಲ ಗಂಡಂದ್ರ ಹತ್ರನೇ ಇದ್ರಂತೆ, ಅಷ್ಟು ವ್ಯವಸ್ಥೆ ಮಾಡಿಬಿಟ್ಟಿದ್ದಂತೆ. ಅದರಿಂದ ಕೃಷ್ಣನನ್ನು ಯೋಚನೆಯಿಂದ ನಾವು ತಿಳ್ಕೊಳ್ತೀವಿ ಅನ್ಬೇಡಿ, ನಮ್ಮ ಯೋಚನೆಗೂ ನಿಲುಕದೇ ಇರುವವನು ಕೃಷ್ಣ ಅಂತ ಹೇಳ್ತಾರೆ. ಹಾಗಾಗಿ ಆ ರಾಸಕ್ರೀಡೆಯನ್ನು ಆಡಿ ಪರಮಾತ್ಮ ಅವರಿಗೆಲ್ಲ ಆನಂದವನ್ನು ಕೊಟ್ಟಿದ್ದ ಭಗವಂತ. ಮತ್ತು ಆ ಗಂಡಂದರು ಕೂಡ ಬೇಜಾರು ಮಾಡ್ಕೊಂಡಿರಲಿಲ್ಲ ಯಾರೂ ಕೂಡ. ಹಾಗಿತ್ತು ವ್ಯವಸ್ಥೆ ಒಂದು ಪರಮಾತ್ಮನದ್ದು ಅಂತ. ಇದು ಅಂದರೆ ಈ ರಾಸಕ್ರೀಡೆಯ ಮಹಿಮೆ ಹೇಳ್ತಾರಲ್ಲ ವೇದವ್ಯಾಸದೇವರು, ಅದನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ಈ ಕೃಷ್ಣನ ಕಥೆಯಲ್ಲಿ ಬರುವಂಥ ರಾಸಕ್ರೀಡೆ ಇದೆ ಅಲ್ವಾ, ಆ ರಾಸಕ್ರೀಡೆಯ ಕಥೆಯನ್ನು ಕೇಳಿದರೆ ಸಾಕಂತೆ ಅವ್ರಿಗೆ ಹಾರ್ಟ್ ಫೇಲ್ ಆಗಲ್ಲಂತೆ, ಹೃದ್ರೋಗ ಬರೋದಿಲ್ಲ ಅಂತ ಹೇಳ್ತಾರೆ. ಹೃದಯ ಸಂಬಂಧಿಯಾದಂಥ ಕಾಯಿಲೆ ಕಸಾಯಗಳೆಲ್ಲವೂ ಕೂಡ ಬರೋದಿಲ್ಲಂತೆ ಅವರಿಗೆಲ್ಲ. ಅಂಥ ಒಂದು ವಿಚಿತ್ರವಾದಂಥ ಕಥೆ ಕೃಷ್ಣನ ಕಥೆ. ಯಾಕಂದರೆ ಅದನ್ನು ಕೇಳ್ತಾ ಇದ್ದಾಗ ಆನಂದ ಆಗಿ ಹೋಗ್ಬಿಡ್ತದಂತೆ. ಆ ಆನಂದಕ್ಕೆ ಹೃದಯದಲ್ಲಿದ್ದ ರೋಗಗಳೆಲ್ಲ ಕರಗಿ ಹೋಗ್ತದೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿರುವಂಥ ಕಥೆ ಅದು ಕೃಷ್ಣನದ್ದು ಅಂತ. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮನ ಸಂಕ್ಷೇಪವಾದಂಥ ಚರಿತ್ರೆಯನ್ನು ಉದ್ಧವ ಹೇಳ್ತಾನೆ. ಹೇಳಿ, ಈ ಕೃಷ್ಣನ ಬಗ್ಗೆ ಕೇಳಬೇಕು ಅಂತಿದೆಯಲ್ಲ, ಹೀಗೆಲ್ಲ ನಡೆಯುತ್ತೆ ಮುಂದೆ ಅನ್ನುವಂಥ ಪ್ರಸಂಗಗಳನ್ನೆಲ್ಲವನ್ನು ಕೂಡ ಹೇಳಿ ಮುಂದೆ ಹೇಳ್ತಾನೆ, ನೀನಿನ್ನೂ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಕೃಷ್ಣನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ಕೃಷ್ಣ ನನಗೆ ಹೇಳಿದ ಉಪದೇಶವನ್ನು ಮಾಡಿದ. ನನಗೆ ಉಪದೇಶ ಮಾಡುವಾಗ ನನ್ನ ಪಕ್ಕದಲ್ಲೇನೆ ಮೈತ್ರೇಯರು ಇದ್ದರು. ಆ ಮೈತ್ರೇಯರು ಇಲ್ಲೇ ಹತ್ತಿರದಲ್ಲಿದ್ದಾರೆ, ಅವರನ್ನು ಹೋಗಿ ಭೇಟಿ ಮಾಡಿ ನೀನು. ಅಲ್ಲಿ ಮೈತ್ರೇಯರು ನಿನಗಿನ್ನೂ ಉಳಿದ ವಿಷಯಗಳನ್ನೆಲ್ಲವನ್ನು ಕೂಡ ಹೇಳ್ತಾರೆ ಅಂತ ವಿದುರನಿಗೆ ಇಷ್ಟು ವಿಷಯವನ್ನು ಹೇಳ್ತಾರೆ. ಇಷ್ಟು ವಿಷಯಗಳನ್ನು ಕೂಡ ವಿದುರನಿಗೆ ಹೇಳಿದಾಗ ಆಗ ವಿದುರ ಮೈತ್ರೇಯರನ್ನ ಭೇಟಿ ಮಾಡುತ್ತಾನೆ. ಮೈತ್ರೇಯ ಮತ್ತು ವಿದುರರ ಸಂವಾದದಿಂದ ಭಾಗವತ ಎನ್ನುವುದು ಮುಂದುವರಿಯುತ್ತೆ. ಅಲ್ಲಿಂದ ಮುಂದುವರಿಯುತ್ತೆ. ಹೀಗೆ ಭಾಗವತ ಎನ್ನುವಂಥದ್ದು ಬರುತ್ತೆ. ಇದು ನಿಜ ಹೇಳಬೇಕು ಅಂದರೆ ಈ ಭಾಗ ಏನಿದೆ ಅಲ್ವ, ನಾನು ಈಗ ಹೇಳಿದ್ನಲ್ಲ, ಅಂದರೆ ಈಗ ನಮ್ಮದು 2 ಸ್ಕಂದ ಮುಗಿದು, ಅಂದರೆ 2 ಸ್ಕಂದ ಒಂದೊಂದು ವಾರ ಮುಗಿದಿದೆ. ಇದು 3ನೇ ಸ್ಕಂದ, 1 ದಿವಸ ಇವತ್ತು ಆರಂಭ. ನಿಜವಾಗ್ಲೂ ಭಾಗವತ ಹೇಳ್ತೀವಲ್ಲ ನಾವು, ನಿಜವಾದ ಭಾಗವತ. ಆ ನಿಜವಾದ ಭಾಗವತ ಅಂದರೆ ಪರೀಕ್ಷಿತ್ ಮಹಾರಾಜ ಏನಿದ್ದಾನೆ ಭಾಗವತ ಕೇಳಿದ್ದಾನಲ್ಲ, ಆ ಪರೀಕ್ಷಿತ್ ಮಹಾರಾಜ ಭಾಗವತವನ್ನು ಕೇಳಿದ ಕಥೆಯಲ್ಲಿ ಮೊದಲನೇ ದಿವಸದ ಕಥೆ ಎಷ್ಟು ಅಂದರೆ ಇಲ್ಲಿ ತನಕ ಕಥೆ, ಮೊದಲನೇ ದಿವಸದ ಕಥೆ ಇದು ಅಂತ ಹೇಳ್ತಾರೆ. ವಿದುರ ಮತ್ತು ಮೈತ್ರೇಯರ ಸಂವಾದ ಏನಿದೆ ಅಲ್ವಾ, ಆರಂಭ ಆಗತ್ತೆ ಅಂತ ಹೇಳೋದಿದೆಯಲ್ವ, ಅದು ಮೊದಲನೇ ದಿವಸದ ಕಥೆ ಅಂತ. ಇಷ್ಟು ಹೇಳಿದರೆ ಮೊದಲನೇ ದಿವಸದ ಕಥೆ ಆಗತ್ತೆ ಅಂತ. ಅಂದರೆ ನಾವು ಎಷ್ಟು ಸಾಮಾನ್ಯವಾಗಿ 14 ದಿವಸ, ಇದೊಂದು 15 ದಿವಸ ಹೇಳಿದ್ದೀವಿ ಅಂದರೆ ಅಷ್ಟನ್ನು ಕೂಡ 24 ಗಂಟೆ ಕೇಳಿದ್ದಾರಂತ. ನಾವು 16 ತಾಸು ಕೇಳಿಲ್ಲ ಸರಿಯಾಗಿ ಅಂಥದ್ದು. ಹೀಗೆ ಆ ಕೃಷ್ಣನ ಕಥೆ ಎನ್ನುವಂಥದ್ದನ್ನು ಹೇಳಿ ಮೈತ್ರೇಯರ ಸಂವಾದದ ಜೊತೆಗೆ ಭಾಗವತ ಆರಂಭ ಆಗುತ್ತೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಕೃಷ್ಣ ಅರ್ಪಣಮಸ್ತು.